ಶಿವಮೊಗ್ಗ ಡಿಸ್ಟ್ರಿಕ್ಕಿನ ಪ್ರಿಪರೇಟರಿ ಪೇಪರ್ನ ನಾವು ಇವತ್ತು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದೀವಿ ಬಯಾಲಜಿ. ಸೊ ಒಂದೊಂದಾಗಿ ಡೀಟೇಲ್ ಆಗಿ ಆನ್ಸರ್ಸ್ ನ ಡಿಸ್ಕಷನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ವೆಲ್ಕಮ್ ಟು ಬಾಟ್ನಿ ಬ್ಲೂಮ್ ಚಾನಲ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಪಾರ್ಟ್ 1 ಗೊತ್ತಿರೋ ಹಾಗೆ ಪಾರ್ಟ್ 1 MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಫಸ್ಟ್ 2 ಶೀಟ್ಸ್ ಅಲ್ಲಿ ಬರೀಬೇಕು. ನೀವು ಪ್ರಿಪರೇಟರಿ ಅಲ್ಲಿನೇ ಈ ರೀತಿ ಬರ್ತು ಪ್ರಾಕ್ಟೀಸ್ ಮಾಡಿದ್ರೆ ಮೇನ್ ಎಕ್ಸಾಮಿಗೆ ಈಸಿ ಆಗುತ್ತೆ. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ನೋಡಿ, ದ ಇನ್ನರ್ ಲೈನಿಂಗ್ ಆಫ್ ದ ಯುಟರಸ್ ಈಸ್ ಕಾಲ್ಡ್. ಯುಟರಸ್ಸಿನ ಇನ್ನರ್ ಲೈನಿಂಗ್ ಗೆ ಏನಂತ ಕರಿತೀವಿ ಅಂತ ಕೇಳಿದರೆ ಆನ್ಸರ್ ಈಸ್ ಎಂಡೋಮೆಟ್ರಿಯಂ. ಆನ್ಸರ್ ಏನಾಗ್ತೀರಾ? ಎಂಡೋಮೆಟ್ರಿಯಂ. ಡೈರೆಕ್ಟ್ ಕ್ವೆಶ್ಚನ್ ಇದೆ. ನೆಕ್ಸ್ಟ್, ದ ವಿಂಗ್ಸ್ ಆಫ್ ಅ ಬರ್ಡ್ ಅಂಡ್ ದ ವಿಂಗ್ಸ್ ಆಫ್ ಅನ್ ಇನ್ಸೆಕ್ಟ್ ಆರ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಏನಾಗುತ್ತೆ ಆನ್ಸರ್? ದಟ್ ಈಸ್ ಅನಲಾಗಸ್ ಸ್ಟ್ರಕ್ಚರ್ಸ್. ಏನಿದು ಅನಲಾಗಸ್ ಸ್ಟ್ರಕ್ಚರ್ ಇದೆ ಮತ್ತೆ ಯಾವ ಎವಲ್ಯೂಷನ್ ಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ? ದಟ್ ಈಸ್ ಕನ್ವರ್ಜೆಂಟ್ ಎವಲ್ಯೂಷನ್ ಅಂಡ್ ದಟ್ಸ್ ವೈ ಸಿ ಇಸ್ ದ ಆನ್ಸರ್. ಗೊತ್ತಿದೆ ಅಲ್ಲ, ಎವಲ್ಯೂಷನ್ ಲೆಸನ್ ಇಂದ ಕೇಳಿರುವಂತಹ ಕ್ವೆಶ್ಚನ್ ಇದು. Next, in PBR 322, tetracycline resistant gene has recognition site for which of the following restriction endonuclease? ನೋಡಿ, restriction endonuclease ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಯಾವ್ದ್ರಲ್ಲಿ? PBR 322 ಅಲ್ಲಿ. ಬಟ್ ಎಲ್ಲಿ ಅದು ಒಂದು ಮಾತ್ರ ಅದಕ್ಕೆ ರೆಕಗ್ನಿಷನ್ ಸೈಟ್ ಇರುತ್ತೆ. ಯಾವುದು ಅದು ಅಂತ ಅಂದ್ರೆ ಇಲ್ಲಿ ಇರೋದು ಯಾವುದು? ದಟ್ ಈಸ್ ಟೆಟ್ರಾಸೈಕ್ಲಿನ್. ನೋಡಿ, ಈ ರೀತಿ ಇತ್ತು ಅಂತ ಅಂದ್ರೆ PBR 322 ಸ್ಟ್ರಕ್ಚರ್. ಓಕೆ, ಸೊ ಈ ರೀಜನ್ನಿಗೆ ಯಾವ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಇದೆ? ಫಸ್ಟ್ ಐಡೆಂಟಿಫೈ ಆಗಿರುವಂತದ್ದು ಯಾವುದು? BAMH ರೋಮನ್ 1. ಓಕೆ, ಸೊ ಇಲ್ಲಿ ಇರುವಂತಹ ಜೀನ್ ಯಾವ್ದಿದೆ? ಇಲ್ಲಿ ಕೋಡ್ ಆಗಿರುವಂತಹ ಜೀನ್ ಯಾವ್ದಿರುತ್ತೆ? ದಟ್ ಈಸ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್, ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್. ಓಕೆ, ಸೊ ಇದು ಅದೇ ಇಲ್ಲಿ ಆಪೋಸಿಟ್ ಕೇಳ್ಬೋದು ನಿಮಗೆ. ನೆಕ್ಸ್ಟ್ ಕ್ವೆಶನ್, ಇಲ್ಲಿ ಆಂಪಿಸಲಿನ್ ಇರುತ್ತಲ್ವಾ, ಇಲ್ಲಿ ಯಾವ್ದಿರುತ್ತೆ ಅಂತ ಕೇಳ್ತಾರೆ. ಓಕೆ, ಸೊ ಈ PBR 322 ಡಯಾಗ್ರಾಮ್ ನೀವು ಬಹಳ ಚೆನ್ನಾಗಿ ಕಲ್ತಿರಿ. ಇದರ ಡಯಾಗ್ರಾಮ್ ಬೇಸ್ ಮೇಲೆ ಕ್ವೆಶನ್ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಕೇಳ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್? ಇದಕ್ಕೆ ಆನ್ಸರ್ ಬಿ. ಥರ್ಡ್ ಗೆ ಆನ್ಸರ್ ಏನಂದ್ರೆ ಬಿ. Next, which one of the following plants shows a very close relationship with a species of wasp where one of the two can complete its life cycle without the other? ಒಂದು ಬಿಟ್ಟು ಒಂದು ಲೈಫ್ ಸೈಕಲ್ ಕಂಪ್ಲೀಟ್ ಆಗೋದಿಲ್ಲ. ಸಿಂಬಯೋಟಿಕ್ ಅಸೋಸಿಯೇಷನ್ ತೋರಿಸ್ತಾ ಇದೆ. ಯಾವುದು ಅಂತ ಕೇಳ್ತಾ ಇದ್ದಾರೆ. ವಾಸ್ಪ್ ಜೊತೆ ಇರುವಂತದ್ದು ಯಾವ ಪ್ಲಾಂಟ್ ಅದು ಅಂತ ಕೇಳಿದ್ರೆ ದಟ್ ಈಸ್ ಫಿಗ್ ಪ್ಲಾಂಟ್. ಓಕೆ, ಸೊ ಆನ್ಸರ್ ಇಸ್ ವಾಟ್? ಫೋರ್ತ್ ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. Next, the species confined to a particular region and not found elsewhere is termed as. ಬಯೋಡೈವರ್ಸಿಟಿ ಇಂದ ಕೇಳ್ತಿರೋದು, ಒಂದು ಪ್ಲೇಸ್ ಅಲ್ಲಿ ಇರುತ್ತೆ ಮತ್ತೆ ಬೇರೆ ಪ್ಲೇಸ್ ಅಲ್ಲಿ ನಾವು ಆ ಸ್ಪೀಶೀಸ್ ಅನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತದಕ್ಕೆ ನಾವೇನಂತ ಕರಿತೀವಿ? ಎಂಡಮಿಕ್ ಸ್ಪೀಶೀಸ್. ಎಂಡಮಿಕ್ ಸ್ಪೀಶೀಸ್ ಇರುವಂತಹ ಪ್ಲೇಸ್ ಯಾವುದು ಅಂತ ಅಂದ್ರೆ ಹಾಟ್ಸ್ಪಾಟ್ ಪ್ಲೇಸ್ ಆಗಿರುತ್ತೆ. ಗೊತ್ತಾಯ್ತು? ಸೊ ಇದು ಬಯೋಡೈವರ್ಸಿಟಿ ಲೆಸನ್ ಅಲ್ಲಿ ಬಂದಿರುವಂತ ಕಾನ್ಸೆಪ್ಟ್ ಇದು. 5th ಗೆ ಆನ್ಸರ್ ಡಿ. Next, 6th question. A typical angiosperm embryo sac at maturity is. Maturity ಅಲ್ಲಿ ಎಷ್ಟು ಸೆಲ್ಸ್ ಮತ್ತೆ ಎಷ್ಟು ನ್ಯೂಕ್ಲಿಯಸ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಫೈನಲ್ ಸ್ಟೇಜ್ ಆಫ್ ದ ಎಂಬ್ರಿಯೋ ಸ್ಯಾಕ್ ಯಾವುದು? 7 ಸೆಲ್ ಇರಬೇಕು, 8 ನ್ಯೂಕ್ಲಿಯೇಟ್. 7 celled 8 nucleate stage, that is A is the correct answer for 6th one. Okay, next, ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ ಕೇಳಿದ್ದಾರೆ. ನೋಡಿ, ಈ ಹೊಸ ಪ್ಯಾಟರ್ನ್ ಅಲ್ಲಿ ಜಾಸ್ತಿ ಮ್ಯಾಚ್ ದ ಫಾಲೋಯಿಂಗ್ ಮತ್ತೆ ಟೇಬುಲರ್ ಕಾಲಮ್ ಆಮೇಲೆ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಈ ರೀತಿ ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ಸೊ ನೀವು ಎಷ್ಟು ಸಾಧ್ಯ ಅಷ್ಟು ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪ್ರಿಪರೇಟರಿ ಪೇಪರ್ ಸಾಲ್ವ್ ಮಾಡಿ. ನಾನು ನನ್ನ ಚಾನಲ್ ಅಲ್ಲಿ ಬಯಾಲಜಿ ಪ್ರಿಪರೇಟರಿ ಪೇಪರ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಬೇರೆ ಸಬ್ಜೆಕ್ಟ್ ಕೂಡ ನೀವು ಸಾಲ್ವ್ ಮಾಡಿ. ಅದಾದ್ಮೇಲೆ ಮಿಡ್ ಟರ್ಮ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿ. ನಾನು ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಮಿಡ್ ಟರ್ಮ್ ಪೇಪರ್ಸ್ ನ ಸಾಲ್ವ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ದಟ್ ಈಸ್ ಥಿಯರಿ ಎಕ್ಸಾಮ್ ಸೆಕೆಂಡ್ PUC ಅಂತ ಹೇಳಿ ಪ್ಲೇ ಲಿಸ್ಟ್ ಇದೆ. ಈಗ ಇಲ್ಲಿ ನಾನು ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀನಿ. ಅದನ್ನ ನೀವು ಕ್ಲಿಕ್ ಮಾಡಿಬಿಟ್ಟು ನೋಡಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಥಿಯರಿ ಎಕ್ಸಾಮ್ ಸೆಕೆಂಡ್ PUC ಅಂತ, ಅದನ್ನ ಕ್ಲಿಕ್ ಮಾಡಿ ನೋಡಿ. ಬಯಾಲಜಿ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಮಿಡ್ ಟರ್ಮ್ ಪೇಪರ್ಸ್ ನಾನು ಸಾಲ್ವ್ ಮಾಡಿಸಿದ್ದೀನಿ. ಮಿಡ್ ಟರ್ಮ್ ಪೇಪರ್ಸ್ ಮತ್ತೆ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪ್ರಿಪರೇಟರಿ ಪೇಪರ್ ಸಾಲ್ವ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಬರುತ್ತೆ ಯಾವ ರೀತಿ ಈಗ ಹೊಸ ಪ್ಯಾಟರ್ನ್ ಅಲ್ಲಿ ಕ್ವೆಶನ್ಸ್ ನ ಅವರು ಫ್ರೇಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಓಕೆನಾ? ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಸಾಲ್ವ್ ಮಾಡಿ ಅಂತ ಹೇಳಿದಾಗ ನೀವು ಪ್ರೀವಿಯಸ್ ಇಯರ್ 2023 2 ಅಂತ ಇಯರ್ಸ್ ಇಂದ ಸಾಲ್ವ್ ಮಾಡಕ್ ಹೋಗ್ಬೇಡಿ. 24 ಇಂದ ತಗೊಳ್ಳಿ. 24 ನ ಮಿಡ್ ಟರ್ಮ್ ಪೇಪರ್ ಮತ್ತೆ ಇದು ಪ್ರಿಪರೇಟರಿ ಪೇಪರ್, ಆನ್ಯುವಲ್ ಪೇಪರ್, ಮತ್ತೆ ಈಗ 2025 ನ ಮಿಡ್ ಟರ್ಮ್ ಪೇಪರ್ ಮತ್ತೆ ಪ್ರಿಪರೇಟರಿ ಪೇಪರ್ಸ್ ಇದಿಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ
ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಸೊ ಈ ತರ ಸಾಲ್ವ್ ಮಾಡಿದ್ರೆ ನೀವು ಚೆನ್ನಾಗಿ ಸ್ಕೋರ್ ಕೂಡ ಮಾಡ್ಬೋದು. ನೋಡಿ, ಟೈಫಾಯ್ಡ್ ಅಂತ ಅಂದ್ರೆ ಏನು? ಸಾಲ್ಮೊನೆಲ್ಲಾ ಟೈಫಿ. ಓಕೆ, ಸೊ ಇದು ಸಾಲ್ಮೊನೆಲ್ಲಾ ಟೈಫಿ ಕರೆಕ್ಟ್ ಇದೆ. ನೀವೀಗ ನೋಡ್ತೀರಾ 1 ಮತ್ತೆ ಎಸ್ ಯಾವ್ದಿದೆ? 1 ಮತ್ತೆ ಎಸ್ ಇದೊಂದೇ ಇರೋದು, ಸೊ ಇದೇ ಕರೆಕ್ಟ್ ಆಗುತ್ತೆ. ಬಟ್ ಬೇರೆ ಆಪ್ಷನ್ಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಮಲೇರಿಯಾ ಯಾವುದು? ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಆಗುತ್ತೆ. ನಿಮೋನಿಯಾ ಯಾವುದು? ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ. ಫೈಲೇರಿಯಾಸಿಸ್ ಯಾವುದು? ವುಕೆರೇರಿಯಾ ಬ್ರಾಂಕೋ. ಸೊ ಆನ್ಸರ್ ಈಸ್ ಬಿ. 7th ಗೆ ಯಾವುದು ಕರೆಕ್ಟ್ ಆನ್ಸರ್? ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದ ಬಂದಿರುವಂತ ಕ್ವೆಶನ್. ನೆಕ್ಸ್ಟ್, given below are two statements. One is labeled as assertion. Assertion reason in a question ide. Breastfeeding during initial period of infant growth is recommended by doctors for bringing a healthy baby. Idu correct ide. Hauda? Next, reason adike ಏನು ಹೇಳ್ತಾರೆ ನೋಡೋಣ. Colostrum contains several antibodies absolutely essential to develop resistance in the newborn baby. ಇದನ್ನು ಕೂಡ ಕರೆಕ್ಟ್ ಇದೆ. ಸೊ ಹಾಗಾಗಿ ಫಸ್ಟ್ ಫ್ಯೂ ಡೇಸ್ ಏನಂತ ಹೇಳ್ತಾರೆ? ಕಂಪಲ್ಸರಿ ಆಗಿ ಬ್ರೆಸ್ಟ್ ಫೀಡಿಂಗ್ ಇರಬೇಕು ಅಂತ ಹೇಳ್ತಾರೆ. ಸೊ ರೀಸನ್ ಅಸರ್ಷನ್ ಕರೆಕ್ಟ್ ಇದೆ, ಅದಕ್ಕೆ ಕರೆಕ್ಟ್ ಆಗಿ ರೀಸನ್ ಕೂಡ ಇದೆ. ಸೊ ಯಾವ ಆಪ್ಷನ್ ಚೂಸ್ ಮಾಡ್ತೀರಾ? ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್, ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಯೂಶಲಿ ಇದು ಫಸ್ಟ್ ಗೆನೆ ಬಂದ್ಬಿಡುತ್ತೆ ಆಪ್ಷನ್ ಅಲ್ಲಿ. ಹಂಗಂತಂದೇಳಿ ನೀವು ಫಾಸ್ಟ್ ಆಗಿ ನೋಡ್ಬಿಟ್ಟು ಫಸ್ಟ್ ಎ ಆಪ್ಷನ್ ಅಂತ ಟಿಕ್ ಮಾಡ್ಬಿಡಿ. ಸೆಂಟೆನ್ಸ್ ಓದ್ಬಿಡಿ, ಸೆಂಟೆನ್ಸ್ ಕರೆಕ್ಟ್ ಆಗಿ ಓದ್ಕೊಂಡ್ಬಿಡಿ. ನೋಡಿ, it is not the correct ಅಂತ ಹೇಳ್ತಾ ಇದ್ದಾರೆ. So that's why it is wrong. So correct option for it is D. Okay. Next. Refer to the given figure which is followed by few statements. Choose the incorrect statement about it. ನೋಡಿ, correct statement choose ಮಾಡಬೇಡಿ. ಯಾವ್ದು ಹೇಳ್ತಾ ಇದ್ದಾರೆ? ಇನ್ಕರೆಕ್ಟ್ ಯಾವ್ದಿದೆ ಅದನ್ನ ಚೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ಕೇಳುವಂತ ಕ್ವೆಶನ್ ಇದೆ. ಸೊ ಹೆಣ್ ಮತ್ತೆ ಕಾಕಿನ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಕಾಕಿಗೆ ZZ, ಹೆಣ್ಣಿಗೆ ZW ಇದೆ. ಓಕೆ, ಸೊ ಇಟ್ ಶೋಸ್ ಮೇಲ್ ಹೆಟಿರೋಗ್ಯಾಮಿಟಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ZZ ಮೇಲ್ ಅಲ್ವಾ? ಇಲ್ಲಿ ಹೆಟಿರೋಗ್ಯಾಮಸ್ ಕಂಡೀಷನ್ ಇದೆನಾ? ಅಂದ್ರೆ ಲೈಕ್ ಹ್ಯೂಮನ್ಸ್ XY ಮೇಲ್, XX ಫಿಮೇಲ್ ಇರುತ್ತೆ. ಬಟ್ ಇಲ್ಲಿ ಉಲ್ಟಾ. ಸೊ ಹಂಗಾಗಿ ಇದು ರೂಲ್ ಔಟ್ ಆಯ್ತು. ಓಕೆ, ಸೊ ಮೇಲ್ ಈಸ್ ನಾಟ್ ಹೆಟಿರೋಗ್ಯಾಮಸ್, ಮೇಲ್ ಈಸ್ homogamous, ZZ. So this is incorrect statement and that's why this is the correct answer. Both possess same type of autosomes. Autosomes same ಇರುತ್ತೆ. ಚೇಂಜ್ ಆಗೋದು ಯಾವುದು? ಎಲ್ಲೋಸೋಮ್ಸ್ ಅಲ್ಲಿ. ಎಲ್ಲೋಸೋಮ್ಸ್ ಅಂದ್ರೆ ಸೆಕ್ಸ್ ಕ್ರೋಮೋಸೋಮ್ಸ್. ಇದರಲ್ಲಿ ಮಾತ್ರ ಚೇಂಜ್ ಇರುತ್ತೆ. ಆಟೋಸೋಮ್ಸ್ ಎಲ್ಲದರಲ್ಲಿನೂ ಸೇಮ್ ಇರುತ್ತೆ. ಅಂದ್ರೆ ಈ ಸ್ಪೀಶೀಸ್ ಅಲ್ಲಿ ಸೇಮ್ ಇರುತ್ತೆ. ಸೊ ಅದು ಕರೆಕ್ಟ್. ನೆಕ್ಸ್ಟ್, ದ ಸೆಕ್ಸ್ ಆಫ್ ದ ಪ್ರೋಜನ್ ಈಸ್ ಡಿಟರ್ಮೈನ್ಡ್ ಬೈ ಫೀಮೇಲ್ಸ್. ಫೀಮೇಲ್ಸ್ ಅಲ್ವಾ ಡಿಟರ್ಮೈನ್ ಮಾಡೋದು ಇಲ್ಲಿ? ಎಸ್. ಅದೇ ಹ್ಯೂಮನ್ಸ್ ಅಲ್ಲಿ ಉಲ್ಟಾ, ಮೇಲ್ಸ್ ವಿಲ್ ಡಿಟರ್ಮೈನ್. This type of sex determination is different from humans, right? So ಇದು different ಇದೆ, completely opposite vice versa to humans ಇದೆ. So ಎಲ್ಲ statement correct ಇದೆ, A ಮಾತ್ರ wrong ಇದೆ. So that's why answer is A option. Next, chronological order of human evolution from early to the recent is. ನಾನು ಕ್ವೆಶನ್ ಸಾಲ್ವ್ ಮಾಡಿಸ್ಬೇಕಾದ್ರೆ ಆಗ್ಲಿ ಮತ್ತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಲೆಸನಿನ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಡಿಯೋ ಹೇಳ್ಬೇಕಾದ್ರೆ ಹೇಳಿದ್ದೆ, ಎವಲ್ಯೂಷನ್ ಅಲ್ಲಿ ದಟ್ ಈಸ್ ಹ್ಯೂಮನ್ ಎವಲ್ಯೂಷನ್ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ ಕೇಳ್ತಾರೆ, ನೋಡ್ಕೊಳ್ಳಿ ಅಂತ. ಸೊ ಕೇಳಿದ್ದಾರೆ ನೋಡಿ. ಮತ್ತೆ ನಿಮ್ಗೆ ಒಂದು ಸಿಂಪಲ್ ಟ್ರಿಕ್ ಕೂಡ ಹೇಳಿದ್ದೆ. ನಾನು ಯೂಶಲಿ ರೀಲ್ಸ್ ಮತ್ತೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಲ್ಲ, ಅವಾಗ ಈ ರೀತಿ ಟ್ರಿಕ್ಸ್ ನಾನು ಹೇಳ್ತಾ ಇರ್ತೀನಿ. ಸೊ ಈಗ ಇದಕ್ಕೆ ಯೂಸ್ ಆಗಿರುವಂತಹ ಟ್ರಿಕ್ ಯಾವುದು ಅಂತಂದ್ರೆ, ನಿಮಗೆ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗ್ತಿರ್ಬೋದು ಇದು ಯಾವ್ದು ಅಂತಂದೇಳಿ. ಸೊ ಏನ್ ಯೂಸ್ ಮಾಡ್ತೀರಾ ಅಂತಂದ್ರೆ, ಡಾಕ್ಟರ್ ಸ್ನೇಹ ಅಂತ. ಓಕೆ, ಸೊ ಡಾಕ್ಟರ್ ಸ್ನೇಹ. ಸೊ ಡಾಕ್ಟರ್ ಸ್ನೇಹ ಅಂತಂದ್ರೆ ಏನಾಗುತ್ತೆ ನೋಡಿ, ಸ್ನೇಹ ಇದೆಲ್ಲ ಇದು ಆಪೋಸಿಟ್ ಓದ್ಕೊಂತ ಬನ್ನಿ. ಓಕೆ, ಸೊ ಸ್ನೇಹ ಆಪೋಸಿಟ್, ಇನ್ನೆರಡು ಇದು ಈ ರೀತಿ. ಸೊ DR ಫಸ್ಟ್ ಡಯೋಪಿಥಿಕಸ್, ರಾಮಾಪಿಥಿಕಸ್, ಆಮೇಲೆ ಆಸ್ಟ್ರೇಲೋಪಿಥಿಕಸ್, ಹೋಮೋ ಆಬಿಲಸ್, ಹೋಮೋ ಎರೆಕ್ಟಸ್, ನಿಯಾಂಡ್ರಿಥಲ್ ಮ್ಯಾನ್, ಹೋಮೋ ಸೇಪಿಯನ್ಸ್. ಗೊತ್ತಾಯ್ತು? ಈ ತರ ಆರ್ಡರ್. ಸೊ ಹಂಗಾಗಿ ಯಾವ್ದು ಕರೆಕ್ಟ್ ಇದೆ? ಡಯೋಪಿಥಿಕಸ್ ಕೊಟ್ಟಿಲ್ಲ. ಸ್ಟಾರ್ಟ್ ಮಾಡಿರೋದು ಯಾವ್ದ್ರಿಂದ? ರಾಮಾಪಿಥಿಕಸ್ ಇದೆ. ರಾಮಾಪಿಥಿಕಸ್ ಇವೆರಡು ಫಸ್ಟ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನ್ ಬರುತ್ತೆ? ರಾಮಾಪಿಥಿಕಸ್ ಆದ್ಮೇಲೆ ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ಬೇಕು? ಆಸ್ಟ್ರೇಲೋಪಿಥಿಕಸ್. ರಾಮಾಪಿಥಿಕಸ್ ಆದ್ಮೇಲೆ ಆಸ್ಟ್ರೇಲೋಪಿಥಿಕಸ್ ಯಾವ್ದಿದೆ? ಸೆಕೆಂಡ್. ಸೊ ಬಿ ಇಸ್ ಅ ಕರೆಕ್ಟ್ ಆಪ್ಷನ್. ಇನ್ನೊಂದು ನೋಡೋಣ. ಆಸ್ಟ್ರೇಲೋಪಿಥಿಕಸ್ ಆದ್ಮೇಲೆ ಹೋಮೋ ಆಬಿಲಸ್ ಇದೆ, ಕರೆಕ್ಟ್. ನೆಕ್ಸ್ಟ್ ಹೋಮೋ ಎರೆಕ್ಟಸ್ ಇದೆ, ಕರೆಕ್ಟ್. ನೆಕ್ಸ್ಟ್ ನಿಯಾಂಡ್ರಿಥಲ್ ಮ್ಯಾನ್ ಇದೆ, ಕರೆಕ್ಟ್ ಇದೆ. ನೆಕ್ಸ್ಟ್ ಹೋಮೋ ಸೆಪಿಯನ್ಸ್ ಇದೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಆಪ್ಷನ್ ಬಿ ಫಾರ್ 10th question is correct answer. Next, if the sequence of nitrogen bases of coding strand of DNA in a transcription unit is, ನೋಡಿ ಕೋಡಿಂಗ್ ಸ್ಟ್ರಾಂಡಿನ ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಇದರ ಬೇಸಿಸ್ ಮೇಲೆ ನಾವು RNA ಅಲ್ಲಿ ಏನಾಗುತ್ತೆ ಅಂತ ಹೇಳ್ಬೇಕು. ನಾನು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್
ಕಂಪ್ಲೀಟ್ ಲೆಸನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪಾರ್ಟ್ 1 ಇಂದ ಪಾರ್ಟ್ 8 ಜೊತೆಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಫ್ ದಿಸ್ ಲೆಸನ್ ಆ ವಿಡಿಯೋನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು 30 ನ್ಯೂಮರಿಕಲ್ ಕ್ವೆಶನ್ಸ್ ಈ ರೀತಿನೇ ಕ್ವೆಶನ್ಸ್ ಕೇಳ್ತಾರೆ ಅಂತ ಅದರಲ್ಲಿ ಇದನ್ನು ಒಂದು ಮಾಡೆಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಅದನ್ನ ನೋಡಿ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಈ ರೀತಿ ಕ್ವೆಶನ್ಸ್ ಬಂತು ಅಂದ್ರೆ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ. ಸೊ ಇದನ್ನು ಆಕ್ಚುಲಿ ಈಸಿ ಕೇಳಿದರೆ ಇನ್ನು ಇದರಲ್ಲಿ ಮತ್ತೆ ನೆಕ್ಸ್ಟ್ ಲೆವೆಲ್ ಕೂಡ ಕೇಳ್ತಾರೆ, ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ಅದರಲ್ಲಿ ಹೇಳಿದ್ದೀನಿ. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಒಂದ್ಸರಿ ನೀವು ಅದನ್ನ ನೋಡಿ. ನೀಟ್ KCET ಗೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಈಗ ಇಲ್ಲಿ ಕೋಡಿಂಗ್ ಸ್ಟ್ರಾಂಡ್ ಕೊಟ್ಟಿದ್ದಾರೆ ಅಂತಂದ್ರೆ RNA ಮತ್ತೆ ಕೋಡಿಂಗ್ ಸ್ಟ್ರಾಂಡ್ ಸೇಮ್ ಇರುತ್ತೆ ಸೀಕ್ವೆನ್ಸ್, ಎಕ್ಸೆಪ್ಟ್ T ಬದಲಿಗೆ ಏನಾಗುತ್ತೆ ಚೇಂಜ್ ಆಗಿ ಯುರಾಸಿಲ್ ಆಗುತ್ತೆ. ಸೊ ಎಲ್ಲ ಸೇಮ್ ಬರ್ಕೊಂತ ಬನ್ನಿ. T ಬದಲಿ U ನ ನೀವು ರಿಪ್ಲೇಸ್ ಮಾಡಿ. ಹಂಗಂದ್ರೆ ಏನ್ ಸಿಗುತ್ತೆ? AU ಏನೇನ್ ಬರ್ಬೇಕು ಹಂಗಂದ್ರೆ AUGA CUAU. ಸೊ ಇದು ಯಾವ್ದಿದೆ ನೋಡಿ, AUGA CUAU. ಸೊ B is the correct option for 11th question. ಗೊತ್ತಾಯ್ತಾ? Next, if 20 joule of energy is trapped at producer level, then how much energy will be available to man as food in the following food chain? That is grass, grasshopper, bird, man. ನೋಡಿ, ಸಿಂಪಲ್ ಫುಡ್ ಚೈನ್ ಇದೆ. ಸೊ ಸಿಂಪಲ್ ಫುಡ್ ಚೈನ್ ಅಂದ್ರೆ ಏನ್ ತಗೋಬೇಕು? ಎನರ್ಜಿ ಫುಡ್ ಚೈನ್. ಓಕೆ, ಪಿರಾಮಿಡ್ ಅಲ್ಲಿ ಫಸ್ಟ್ ಪ್ರೊಡ್ಯೂಸರ್ಸ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್. ಓಕೆ, ಸೊ ಇಲ್ಲಿ ಏನಿದೆ? ಗ್ರಾಸ್ ಇದೆ, ನೆಕ್ಸ್ಟ್ ಗ್ರಾಸ್ ಹೋಪರ್ ಇದೆ, ನೆಕ್ಸ್ಟ್ ಬರ್ಡ್, ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಇರೋದು ಯಾವುದು? ಮ್ಯಾನ್. ಇಲ್ಲಿರೋದು ಮ್ಯಾನ್. ಸೊ ಇಲ್ಲಿ ಫಸ್ಟ್ ಗೆ ಪ್ರೊಡ್ಯೂಸರ್ ಲೆವೆಲ್ ಅಲ್ಲಿ 20 ಜೌಲ್ಸ್ ಇದೆ ಅಂತ ಹೇಳಿದ್ದಾರೆ. ಪ್ರತಿ ಸರಿನೂ 10% ಕಡಿಮೆ ಆಗುತ್ತೆ. ಸೊ 20 ಇದ್ದು ನೆಕ್ಸ್ಟ್ ಎಷ್ಟಾಯ್ತು? 2 ಆಯ್ತು. ನೆಕ್ಸ್ಟ್ ಏನಾಗುತ್ತೆ? 0.2 ಆಗುತ್ತೆ. ಮ್ಯಾನಿಗೆ ಬರೋಷ್ಟೊತ್ತಿಗೆ ಎಷ್ಟು ಎನರ್ಜಿ ಉಳ್ಕೊಳ್ಳುತ್ತೆ? 0.02. So what is the correct answer? B is the correct answer, 0.02 joules. 12th question ಗೆ. Okay, so ecology lesson ಇಂದ ಕೇಳಿರುವಂತಹ question. Next, find the following are the differences between innate immunity and acquired immunity. ಏನಂತ ಹೇಳಿದ್ರೆ, ಸ್ಟಡಿ ದ ಅಬೌವ್ ಟೇಬಲ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಇನ್ನೇಟ್ ಮತ್ತೆ ಅಕ್ವೈರ್ಡ್ ಇಮ್ಯುನಿಟಿನ ಡಿಫರೆನ್ಸ್ ಕೊಟ್ಟಿದ್ದಾರೆ, ಯಾವ್ದು ಕರೆಕ್ಟ್ ಇದೆ ಅಂತ ಚೂಸ್ ಮಾಡಬೇಕು. ಇಟ್ ಈಸ್ ಇನ್ಹೆರಿಟೆಡ್ ಬೈ ಅನ್ ಆರ್ಗಾನಿಸಮ್ ಫ್ರಮ್ ದ ಪೇರೆಂಟ್ಸ್ and protects it from birth throughout life. ಇದು ಕರೆಕ್ಟ್ ಇದೆ ಇನ್ನೇಟ್ ಗೆ. ನೆಕ್ಸ್ಟ್, ಇಟ್ ಈಸ್ an acquired by an organism after birth. ಬರ್ತ್ ಆದ್ಮೇಲೆ ಬರುವಂತ ಇಮ್ಯುನಿಟಿಗೆ ಅಕ್ವೈರ್ಡ್ ಇಮ್ಯುನಿಟಿ, ಬರ್ತ್ ಜೊತೆಗೆ ಬರುವಂತದ್ದು ಇನ್ನೇಟ್ ಇಮ್ಯುನಿಟಿ. ನೆಕ್ಸ್ಟ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಸ್ಪೆಸಿಫಿಕ್ ಇಮ್ಯುನಿಟಿ ಅಂತ ಹೇಳ್ತಾ ಇದೆ. ಇದು ಸ್ಪೆಸಿಫಿಕ್ ಅಲ್ಲ, ನಾನ್ ಸ್ಪೆಸಿಫಿಕ್ ಇದು. ಸೊ 2 is ruled out. 2 is ruled out. ಓಕೆ, ಇದು ಇಲ್ಲ ಆಗ್ಬೇಕಾಗಿತ್ತು, ಇದು ಇಲ್ಲ ಆಗ್ಬೇಕಾಗಿತ್ತು. ಓಕೆ, next, it consists of different types of barriers that prevents the entry of foreign agents. ಗೊತ್ತಿದೆಲ್ಲ cellular barrier. ಸೊ ಅದೆಲ್ಲ ಯಾವ್ದಕ್ಕೆ ಬರುತ್ತೆ? ಇನ್ನೇಟ್ ಗೆ. Next, it consists of special type of lymphocytes, B lymphocytes and T lymphocytes. ಇದು ಕರೆಕ್ಟ್ ಇದೆ. ಸೊ ಹಂಗಾಗಿ 1 ಮತ್ತೆ 3 ಕರೆಕ್ಟ್ ಇರುವಂತದ್ದು ಯಾವ್ದಿದೆ? ಆಪ್ಷನ್ B ಆಪ್ಷನ್. For 13th also B is correct option. ಕಂಟಿನ್ಯೂಸ್ ಆಗಿ B ಕರೆಕ್ಟ್ ಆಪ್ಷನ್ ಬರ್ತಾ ಇದೆ. ನೆಕ್ಸ್ಟ್ ನೋಡಿ, ಈ ರೀತಿ ಕ್ವೆಶನ್ ಆಕ್ಚುಲಿ ನೀವು 5 ಮಾರ್ಕ್ಸ್ ಅಲ್ಲಿನೂ ನೋಡಿದೀರಾ, ಮಾಡೆಲ್ ಪೇಪರ್ಸ್ ಅಲ್ಲಿ 3 ಮಾರ್ಕ್ಸ್ 5 ಮಾರ್ಕ್ಸ್ ಅಲ್ಲಿ. ಓಕೆ, ಸೊ ಈಗ ಇಲ್ಲಿ MCQ ಅಲ್ಲಿ ಕೇಳ್ತಾ ಇದ್ದಾರೆ. ಟೇಬಲ್ ಇರುತ್ತೆ, ಅದರಲ್ಲಿ ಮಿಸ್ ಆಗಿರುವಂತಹ ಲೆಟರ್ಸ್ ಆಲ್ಫಾಬೆಟ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ A ಏನಿದೆ? ಟೈಪ್ ಆಫ್ ದ ಮೈಕ್ರೋಬ್ ಯಾವುದು? ಬ್ಯಾಕ್ಟೀರಿಯಾ ಇದೆ. ಅದರ ಸೈಂಟಿಫಿಕ್ ಏನು? ಅದು ಏನ್ ಕಾಸ್ ಮಾಡ್ತಾ ಇದೆ ಅಂದ್ರೆ ಸ್ಟ್ರೆಪ್ಟೋಕೈನಸ್ ಕಾಸ್ ಮಾಡ್ತಾ ಇದೆ. ಅಂದ್ರೆ ಯಾವ್ದಾಗುತ್ತೆ? ಸ್ಟ್ರೆಪ್ಟೋಕೋಕಸ್. ಸೊ ಸ್ಟ್ರೆಪ್ಟೋಕೋಕಸ್ C ಮತ್ತೆ D ಅಲ್ಲಿದೆ, ಇದನ್ನ ಇಟ್ಕೊಂಡಿರೋಣ. A ಮತ್ತೆ B ಏನಾಗುತ್ತೆ? ಸೊ A ಅಲ್ಲಿನೂ ಇದೆ. ಸೊ 3 ಆಯ್ತು. ನೆಕ್ಸ್ಟ್, ಟೈಪ್ ಆಫ್ ದ ಮೈಕ್ರೋಬ್ B ಇದೆ, ಗೊತ್ತಿಲ್ಲ. ಬಟ್ ಸೈಂಟಿಫಿಕ್ ನೇಮ್ ಏನಿದೆ? ಪೆನಿಸಿಲಿಯಂ ನೋಟಾಟಮ್. ಅದರಿಂದ ಬರುವಂತ ಪ್ರಾಡಕ್ಟ್ ಏನು ಅಂತಂದ್ರೆ ಪೆನಿಸಿಲಿನ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂತ ಅಂದ್ರೆ ಪೆನಿಸಿಲಿನ್ ಇಸ್ ವಾಟ್? ಫಂಗೈ. ಸೊ B ಫಂಗೈ ಯಾವ್ದಾದ್ರು ಕೊಟ್ಟಿದ್ದಾರೆ ನೋಡಿ. B. ಓಕೆ, ಸೊ A ಸ್ಟ್ರೆಪ್ಟೋಕೋಕಸ್ ಇರಬೇಕು, B ಫಂಗೈ ಇರಬೇಕು ಅಂತಂದ್ರೆ ನಮಗೆ ಇರೋದು ಯಾವುದು? A ಮತ್ತೆ D ಎರಡು ಉಳ್ಕೊಂತು. ನೆಕ್ಸ್ಟ್, ಥರ್ಡ್ ನೋಡಿ, ಫಂಗೈ ಟ್ರೈಕೋಡರ್ಮ ಪಾಲಿಸ್ಪೋರಮ್. ನೆಕ್ಸ್ಟ್ ಇದು ಸಿ ಏನು ಅಂತ ಕರಿತೀವಿ. ಇದರಿಂದ ಬರುವಂತಹ ಕಮರ್ಷಿಯಲ್ ಪ್ರಾಡಕ್ಟ್ ಯಾವುದು? ಟ್ರೈಕೋಡರ್ಮ ಇಂದ ಬರುವಂತಹ ಕಮರ್ಷಿಯಲ್ ಪ್ರಾಡಕ್ಟ್ ಯಾವುದು? ಸೈಕ್ಲೋಸ್ಪೋರಿನ್ A. ಸ್ಟಾಟಿನ್ ಆಗೋದಿಲ್ಲ. ಸೊ ಹಂಗಾಗಿ ಇಲ್ಲಿ D ಇಸ್ ಅ ಕರೆಕ್ಟ್ ಆಪ್ಷನ್. ಇನ್ನೊಂದನ್ನು ಕೂಡ ಚೆಕ್ ಮಾಡೋಣ. ಬ್ಯಾಕ್ಟೀರಿಯಂ ಇದೆ,
ಸೈಂಟಿಫಿಕ್ ನೇಮ್ ಗೊತ್ತಿಲ್ಲ, ಬಟ್ ಏನ್ ಕಾಸ್ ಮಾಡುತ್ತೆ? ಬ್ಯೂಟರಿಕ್ ಆಸಿಡ್. ಸೊ ಇದರ ಸೈಂಟಿಫಿಕ್ ನೇಮ್ ಏನಾಗುತ್ತೆ? ಕ್ಲಾಸ್ಟ್ರಿಡಿಯಂ ಬ್ಯೂಟಲಿಕಮ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಇಸ್ ಡಿ. ಫಾರ್ 14th ಡಿ ಇಸ್ ಕರೆಕ್ಟ್ ಆನ್ಸರ್. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ ನಾನು ಶಾರ್ಟ್ಸ್ ಮಾಡಿನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನ ಲೀಸ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಯಾವ್ಯಾವ ಕೆಮಿಕಲ್, ಯಾವ ಟೈಪ್ ಆಫ್ ಮೈಕ್ರೋಬ್ ಅದು, ಸೊ ಈ ರೀತಿನೇ ಸೈಂಟಿಫಿಕ್ ನೇಮ್ ಏನಿರುತ್ತೆ ಅದರಿಂದ ಬರುವಂತ ಕೆಮಿಕಲ್ ಪ್ರಾಡಕ್ಟ್ ಏನಿರುತ್ತೆ. ನೀವು ಅಥವಾ ಎಕ್ಸಾಮಿಗೆ ಅದು ತಗೊಳಕ್ ಆಗಿಲ್ಲ ಟೆಲಿಗ್ರಾಮ್ ಇಂದ ಅಂತ ಅಂದ್ರೆ ನೀವೇನ್ ಮಾಡಿ, ಖುದ್ದಾಗಿ ನೀವೇ ಕುತ್ಕೊಂಡ್ಬಿಟ್ಟು ಈ ರೀತಿ ನೀವು ಲೀಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಲೆಸನ್ ಅಲ್ಲಿ ಕಂಪ್ಲೀಟ್ ಇರೋದೇ ಮೆಮೊರಿ ಬೇಸ್ಡ್, ಎಲ್ಲದನ್ನು ಕೂಡ ಇದೇ ರೀತಿನೇ ಇದೆ. ಸೊ ಒಂದು ದೊಡ್ಡ ಶೀಟ್ ತಗೊಳ್ಳಿ, A3 ಶೀಟ್ ತಗೊಳ್ಳಿ. A3 ಶೀಟ್ ತಗೊಂಡ್ಬಿಟ್ಟು ಕಂಪ್ಲೀಟ್ ಎಲ್ಲ ಲೀಸ್ಟ್ ಬರ್ಕೊಂಡು ಬನ್ನಿ. ಆ ಶೀಟ್ ನ ಫೋಲ್ಡ್ ಮಾಡ್ಬಿಟ್ಟು ಟೆಕ್ಸ್ಟ್ ಬುಕ್ ಅಲ್ಲಿನೇ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನೀವು ಯಾವಾಗ ಲೆಸನ್ ನ ನೀವು ರಿವೈಸ್ ಮಾಡ್ತೀರಾ ಅವಾಗ ಇದೆಲ್ಲದನ್ನು ಬಂದೋಗ್ಬಿಡುತ್ತೆ, ಅಥವಾ ಸಪರೇಟ್ ಆಗಿ ಇಟ್ಕೊಳ್ಳಿ, ಸರಿನಾ? ಸೊ ಇದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ಸೋ, ಸರಿನಾ? ನೆಕ್ಸ್ಟ್ 15th ಕ್ವೆಶನ್ ನೋಡಿ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಮೇಕಿಂಗ್ ಬ್ಯಾಕ್ಟೀರಿಯಲ್ ಸೆಲ್ ಕಾಂಪಿಟೆಂಟ್ ಈಸ್. ಕಾಂಪಿಟೆಂಟ್ ಯಾವ ರೀತಿ ಮಾಡಬೇಕು ಅಂತ ಕೇಳ್ತಿದ್ದಾರೆ, ಸೀಕ್ವೆನ್ಸ್ ಕೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಟ್ರೀಟ್ಮೆಂಟ್ ವಿತ್ ಡೈವೆಲೆಂಟ್ ಕ್ಯಾಟಯಾನ್ಸ್, ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ಇನ್ಕ್ಯುಬೇಷನ್ ಆಫ್ ಸೆಲ್ಸ್ ವಿತ್ ರಿಕಾಂಬಿನೆಂಟ್ DNA ಆನ್ ಐಸ್. ಈಗ ನೋಡಿ, ಇಲ್ಲಿ ಫಾರಿನ್ ಏನಿದೆ ವೆಕ್ಟಾರ್ ಇದೆ, ಇಲ್ಲಿ ಬ್ಯಾಕ್ಟೀರಿಯಾ ಇದೆ. ಓಕೆ, ಸೊ ಈ ಬ್ಯಾಕ್ಟೀರಿಯಾ ಒಳಗಡೆ ಈ ವೆಕ್ಟಾರ್ ಬರಬೇಕು ಅಂತ ಅಂದ್ರೆ ಡೈರೆಕ್ಟ್ ಆಗಿ ಈ ಬ್ಯಾಕ್ಟೀರಿಯಾ ಸೆಲ್ಲು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದಕ್ಕೆ ಕೆಲವೊಂದು ಪ್ರೊಸೀಜರ್ ಇದೆ, ಸೋ ದಟ್ ಇಟ್ ವಿಲ್ ಎಂಟರ್ ಇನ್ ಟು ದ ಬ್ಯಾಕ್ಟೀರಿಯಾ. ಸೊ ಆ ಪ್ರೊಸೆಸ್ಗೆ ನಾವ್ ಏನಂತ ಕರಿತೀವಿ? ವಿ ಆರ್ ಮೇಕಿಂಗ್ ಬ್ಯಾಕ್ಟೀರಿಯಾ ಇಂಟು ಕಾಂಪಿಟೆಂಟ್. ಓಕೆ, ಇದ್ರ ಬೇಸಿಸ್ ಮೇಲೆ ನಿಮಗೆ ಹಾಟ್ಸ್ ಕ್ವೆಶನ್ ಕೂಡ ಕೇಳ್ತಾರೆ, ಸೊ ಹಂಗಾಗಿ ಹೇಳ್ತಾ ಇದೀನಿ. ಸೊ ನೀವು ಬೇಕಿದ್ರೆ ಹಾಟ್ಸ್ ಕ್ವೆಶನ್ ಅಂತ ಹೇಳಿ ಸಪ್ರೇಟ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಪಾರ್ಟ್ 1 ಪಾರ್ಟ್ 2. ಓಕೆ, ಹಾಟ್ಸ್ ಕ್ವೆಶನ್ ಪಾರ್ಟ್ 1 ಪಾರ್ಟ್ 2, ಅದರಲ್ಲಿ ಮಿನಿಮಮ್ ಒಂದು 5 to 6 ಹಾಟ್ಸ್ ಕ್ವೆಶನ್ ಒಂದೊಂದು ಲೆಸನ್ ಇಂದ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ನೀವು ವಿಡಿಯೋನ ನೋಡಿ, ಸರಿನಾ? ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ತಪ್ಪದೆ ಆ ವಿಡಿಯೋಸ್ ನ ನೀವು ನೋಡಿ. ನೆಕ್ಸ್ಟ್ ಇನ್ಕ್ಯುಬೇಷನ್, ಸೊ ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಏನಂತ ಹೇಳ್ತಾರೆ? ಹೀಟ್ ಶಾಕ್ ಮೆಥಡ್ ಹೇಳ್ತಾರೆ, ಮತ್ತೆ ವಾಪಸ್ ಯಾವ್ದ್ರಲ್ಲಿ ಐಸ್ ಅಲ್ಲಿ ಪ್ಲೇಸ್ ಮಾಡ್ಬೇಕು. ಹಂಗ್ ಮಾಡಿದಾಗ ಇಲ್ಲಿ ಹೋಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಹೋಲ್ಸ್ ಕ್ರಿಯೇಟ್ ಆದಾಗ ಆ ಹೋಲ್ಸ್ ಒಳಗಡೆ ಏನ್ ಬಂದ್ಬಿಡುತ್ತೆ? ಈ ವೆಕ್ಟಾರ್ ಒಳಗಡೆ ಬರುತ್ತೆ. ಸೊ ದಿಸ್ ಇಸ್ ದ ಆಕ್ಚುಯಲ್ ಪ್ರೊಸೀಜರ್. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. 15th ಗೆ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ fill in the blanks question ನೋಡಿ. Large holes in Swiss cheese are due to the production of large amount of CO2 by ಯಾವುದು? Propionibacterium shermani. ಗೊತ್ತಾಯ್ತು? ಸೊ ಇದಕ್ಕೆ ಯಾವುದು? 16th ಗೆ ಇದು ಆನ್ಸರ್. ಸ್ವಿಸ್ ಚೀಸ್ ಯಾವುದು? ಇದು. ನೆಕ್ಸ್ಟ್ ರಾಕ್ಫೋರ್ಟ್ ಚೀಸ್ಗೂ ಕೂಡ ಇದೆ. ಓಕೆ, ಪೆನಿಸಿಲಿಯಂ ರಾಕ್ಫೋರ್ಟಿ ಅಂತ, ಅದನ್ನು ಕೂಡ ಕ್ವೆಶನ್ಸ್ ಕೇಳ್ಬೋದು. ನೆಕ್ಸ್ಟ್ 17th ಕ್ವೆಶನ್ ನೋಡಿ. ಡ್ಯಾಶ್ ಈಸ್ ಅ ನಾನ್ ಮೆಡಿಕೇಟೆಡ್ ಐಒಡಿ. ನಾನ್ ಮೆಡಿಕೇಟೆಡ್ ಐಒಡಿಗೆ ಯಾವ್ದು ಆನ್ಸರ್ ಇದೆ ಇಲ್ಲಿ? ಲಿಪಿಸ್ಲು. ಸೊ 17th ನೋಡಿ. ಇದ್ರಲ್ಲಿ ಏನಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 5 ಕ್ವೆಶನ್ಸ್ ಇರುತ್ತೆ, ಬಟ್ ಆಪ್ಷನ್ಸ್ ಏನಿರುತ್ತೆ? 6 ಇರುತ್ತೆ. ನೀವು ಕರೆಕ್ಟ್ ಆಗಿ ಚೂಸ್ ಮಾಡಿ ಆನ್ಸರ್ ಮಾಡಬೇಕು, ಒಂದು ಕನ್ಫ್ಯೂಸ್ ಮಾಡೋ ತರ ಕೊಟ್ಟಿರ್ತಾರೆ. ನೆಕ್ಸ್ಟ್ 18th ನೋಡಿ. ಡ್ಯಾಶ್ ಇನ್ಫೆಕ್ಟ್ಸ್ ದ ರೂಟ್ ಆಫ್ ದ ಟೊಬ್ಯಾಕೋ ಪ್ಲಾಂಟ್ಸ್ ಅಂಡ್ ಕಾಸಸ್ ಗ್ರೇಟ್ ರಿಡಕ್ಷನ್ ಇನ್ ಈಲ್ಡ್. ಯಾವುದು? ಮೆಲಾಯ್ಡೋಗೆನಿ ಇನ್ಕಾಗ್ನಿಷಿಯಾ. ಓಕೆ, ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇಂದ ಬಂದಿರುವಂತ ಕ್ವೆಶನ್. ಇಟ್ ಈಸ್ 18th. ಓಕೆ, ನೆಕ್ಸ್ಟ್ dash is a property of a normal cells by virtue of which contact with other cells inhibits the uncontrolled growth. ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ? ಕಾಂಟ್ಯಾಕ್ಟ್ ಇನ್ಹಿಬಿಷನ್. ಸೆಲ್ಸ್ ಗ್ರೋ ಆಗ್ತಾ ಇದೆ, ಅದಕ್ಕೆ ಯಾವಾಗ ಸ್ಟಾಪ್ ಆಗ್ಬೇಕಂತ ಗೊತ್ತಿಲ್ಲ. ಅಕ್ಕಪಕ್ಕ ಸೆಲ್ಸ್ ಅದಕ್ಕೆ ಟಚ್ ಆದ್ರೂ ಕೂಡ ಇದು ಗ್ರೋ ಆಗ್ತಾನೆ ಹೋಗುತ್ತೆ ಅನ್ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ. ಸೊ ಹಂಗಾಗಿ ಇದನ್ನ ಕ್ಯಾನ್ಸರ್ ಸೆಲ್ಸ್ ಅಂತ ಕರಿತೀವಿ. ಈ ಪ್ರೊಸೆಸ್ ಏನಂತ ಕರಿತೀವಿ? ಕಾಂಟ್ಯಾಕ್ಟ್ ಇನ್ಹಿಬಿಷನ್. ಸೊ 19th ಗೆ ಇದು ಆಗುತ್ತೆ, ಕಾಂಟ್ಯಾಕ್ಟ್ ಇನ್ಹಿಬಿಷನ್. ನೆಕ್ಸ್ಟ್ 20 ನೋಡಿ. ಯಾವುದು? ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದ ಕೇಳಿರೋ ಕ್ವೆಶನ್. ನೆಕ್ಸ್ಟ್ ಇನ್ 1992 ದ ಹಿಸ್ಟೋರಿಕ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಬಯೋಲಾಜಿಕಲ್ ಡೈವರ್ಸಿಟಿ ಅಂದ ತಕ್ಷಣ ಗೊತ್ತಾಯ್ತು ಬಯೋಡೈವರ್ಸಿಟಿ ಲೆಸನ್ ಇಂದ. ದಟ್ ಈಸ್ ದ ಅರ್ತ್ ಸಮಿಟ್ ಹೆಲ್ಡ್ ಇನ್ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ 2 ಆಪ್ಷನ್ ಇದೆ ಇಲ್ಲಿ ಕನ್ಫ್ಯೂಸ್ ಮಾಡ್ಲಿಕ್ಕೆ. ರಿಯೋ ದೆ ಜನೇರಿಯೋ ಇದೆ, ಮತ್ತೆ ಜೋಹಾನ್ಸ್ಬರ್ಗ್ ಇದೆ. ಬಟ್ ಆನ್ಸರ್ ಈಸ್ ವಾಟ್? ರಿಯೋ ದೆ ಜನೇರಿಯೋ. ಸೊ ದಿಸ್ ಇಸ್ 20. ಸೊ ಇಲ್ಲಿಗೆ ಪಾರ್ಟ್ ಎ ಮುಗೀತು, ಗೊತ್ತಾಯ್ತು? ಸೊ ನೆಕ್ಸ್ಟ್ 21. ಡಿಫೈನ್ ದ ಫಾಲೋಯಿಂಗ್. ಯಾವ್ದಾದ್ರು? ಅಪೋಮಿಕ್ಸಿಸ್, ಪಾಲಿಎಂಬ್ರಿಯಾನಿ. ಸೊ ಇದು ಬಹಳ ಇಂಪಾರ್ಟೆಂಟ್, 2 ಮಾರ್ಕ್ಸ್ ಗೆ, ಮತ್ತೆ ಇಲ್ಲಾಂದ್ರೆ ಯೂಶಲಿ 5 ಮಾರ್ಕ್ಸ್ ಗೆ ಸ್ಪ್ಲಿಟ್ ಕ್ವೆಶನ್ಸ್ ಬಂದಾಗ ಅಪೋಮಿಕ್ಸಿಸ್, ಪಾಲಿಎಂಬ್ರಿಯಾನಿ ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸ್ ಕೇಳ್ತಾರೆ. ಅಪೋಮಿಕ್ಸಿಸ್ ಅಂತ ಅಂದ್ರೆ ಏನು? ಫಾರ್ಮೇಶನ್ ಆಫ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ಇದು ನೀವು ಕರೆಕ್ಟ್ ಆಗಿ ಡೆಫಿನೇಷನ್ ಫಾರ್ಮ್ ಅಲ್ಲಿ ಬರೀರಿ. ನಾನು ಇಲ್ಲಿ ಜಸ್ಟ್ ಕೀವರ್ಡ್ಸ್ ಏನು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ,
ನೆಕ್ಸ್ಟ್ ಪಾಲಿಎಂಬ್ರಿಯಾನಿ ಅಂದ್ರೆ ನೀವು ಕ್ಲೀನ್ ಆಗಿ ಬರೀತೀರಾ ಅಕರೆನ್ಸ್ ಆಫ್ ಮೋರ್ ದ್ಯಾನ್ ಒನ್ ಎಂಬ್ರಿಯೋ ಇನ್ ಅ ಸೀಡ್ ಅಂಡ್ ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್ ದಿಸ್ ಕಂಡೀಷನ್ ಇಸ್ ನೋನ್ ಆಸ್ ವಾಟ್ ಪಾಲಿಎಂಬ್ರಿಯಾನಿ. ಸೊ ಈ ತರ ನೀವು ಏನ್ ಬರೀತೀರಾ ಕಂಪ್ಲೀಟ್ ಡೆಫಿನೇಷನ್ ಬರೀತೀರಾ. ನಾನು ಇಲ್ಲಿ ನಿಮಗೆ ಜಸ್ಟ್ ಆನ್ಸರ್ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ವಾಟ್ ಆರ್ ದ ಫೀಚರ್ಸ್ ಆಫ್ ಅನ್ ಐಡಿಯಲ್ ಕಾಂಟ್ರಾಸೆಪ್ಟಿವ್. ಒಂದು ಕಾಂಟ್ರಾಸೆಪ್ಟಿವ್ ಅನ್ಸ್ಕೋಬೇಕು ಅಂದ್ರೆ ಅದಕ್ಕೆ ಏನೇನು ಫೀಚರ್ಸ್ ಇರಬೇಕು. ದಟ್ ಈಸ್ ಯೂಸರ್ ಫ್ರೆಂಡ್ಲಿ ಇರಬೇಕು, ಅವೈಲಬಲ್ ಇರಬೇಕು ಈಸಿಯಾಗಿ, ಸೈಡ್ ಎಫೆಕ್ಟ್ಸ್ ಏನೂ ಕೂಡ ಇರಬಾರ್ದು. ಸೊ ಈ ರೀತಿ ಏನು NCERT ಪಾಯಿಂಟ್ಸ್ ಕೊಟ್ಟಿದ್ರಲ್ಲ ಅದನ್ನ ನೀವು ಯಾವ್ದಾದ್ರೂ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಎವಿಲ್ ಕ್ವಾಟ್ರೆಟ್ ಅಂತ ಕೇಳಿದ್ದಾರೆ ಲಾಸ್ ಆಫ್ ಬಯೋಡೈವರ್ಸಿಟಿಗೆ. ಅದಕ್ಕೆ ಯಾವ್ದು ಅಂತ ಅಂದ್ರೆ ಹ್ಯಾಬಿಟಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಶನ್, ಓವರ್ ಎಕ್ಸ್ಪ್ಲಾಯ್ಟೇಷನ್, ಏಲಿಯನ್ ಸ್ಪೀಶೀಸ್ ಇನ್ವಾಷನ್ಸ್ ಮತ್ತೆ ಕೋ ಎಕ್ಸ್ಟೆನ್ಷನ್. ಬಯೋಡೈವರ್ಸಿಟಿಯಲ್ಲಿ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಇದು ಇನ್ಸಿಟು ಎಕ್ಸಿಟು ಇದು ಆಮೇಲೆ ಬ್ರಾಡ್ ಟರ್ಮ್ ಏನು ಪ್ರೊಟೆಕ್ಷನ್ ಆಫ್ ದ ಬಯೋಡೈವರ್ಸಿಟಿ ಅದು, ಮತ್ತೆ ಬ್ರಾಡ್ಲಿ ಯುಟಿಲಿಟೇರಿಯನ್, ನ್ಯಾರೋಲಿ ಯುಟಿಲಿಟೇರಿಯನ್ ಕನ್ಸರ್ವೇಷನ್ ಟೈಪ್ಸ್ ಇದೆಲ್ಲ ಅದು. ಇಷ್ಟೇ ಕಾನ್ಸೆಪ್ಟ್ಸ್ ಮೇಲೆ ಕ್ವೆಶನ್ಸ್ ಬರುತ್ತೆ. ಸೊ ಹಾಗಾಗಿ ಈ ಲೆಸನ್ ನೀವು ಚೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಪ್ರಿಪೇರ್ ಆಗ್ಬೋದು. ಓಕೆ, ನೆಕ್ಸ್ಟ್ ರೈಟ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಇನ ಡಯಾಗ್ರಾಮ್ ಬಹಳ ಇಂಪಾರ್ಟೆಂಟ್. ಮೆನಿ ಟೈಮ್ ದೇ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವೆಶನ್. ಬರೀತೀರಾ, ಬರ್ದ್ಬಿಟ್ಟು ಕರೆಕ್ಟ್ ಆಗಿ ಲೇಬಲ್ ಮಾಡಬೇಕು. ಮೀನ್ ಆಗಿ ಪೊಲಾರಿಟಿ ಕರೆಕ್ಟ್ ಆಗಿ ಲೇಬಲ್ ಮಾಡಿ. ಫಸ್ಟ್ ಲೈನ್ 3' to 5', ಸೆಕೆಂಡ್ 5' to 3', ಪ್ರೊಮೋಟರ್, ಟರ್ಮಿನೇಟರ್, ಸ್ಟ್ರಕ್ಚರಲ್ ಜೀನ್ ಎಲ್ಲದನ್ನು ಮೆನ್ಷನ್ ಮಾಡಿ. ಓಕೆ, ಸೊ 4 ನೀವು ಅಲ್ಲಿ ಏನ್ ಮಾಡ್ಬೇಕು ಲೇಬಲಿಂಗ್ ತೋರಿಸ್ತೀರಾ, ಹಾಗಾಗಿ 2 ಮಾರ್ಕ್ಸ್ ಸಿಗುತ್ತೆ. 4 ಲೇಬಲಿಂಗ್ಸ್ ಕಂಪಲ್ಸರಿ ಫಾರ್ 2 ಮಾರ್ಕ್ಸ್ ಕ್ವೆಶನ್. ನೆಕ್ಸ್ಟ್ ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಬೈ ಆಂಥ್ರೋಪೋಜೆನಿಕ್ ಆಕ್ಷನ್. ಆಂಥ್ರೋಪೋಜೆನಿಕ್ ಆಕ್ಷನ್ಸ್ ಇಂದ ಆಗಿರುವಂತಹ ನ್ಯಾಚುರಲ್ ಸೆಲೆಕ್ಷನ್ ಯಾವುದು ಅಂತ ಕೇಳಿದ್ರೆ ಇಂಡಸ್ಟ್ರಿಯಲ್ ಮೆಲನಿಸಮ್, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್, ಪೆಸ್ಟಿಸೈಡ್ಸ್ ಅಂಡ್ ಹರ್ಬಿಸೈಡ್ಸ್, DDT ಇದನ್ನೆಲ್ಲ ನೀವು ಬರೀತೀರಾ. ಯಾವ್ದಾದ್ರು 2 ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನೇಮ್ ಎನಿ 2 ಸೈನೋಬ್ಯಾಕ್ಟೀರಿಯಾ ವಿಚ್ ಕ್ಯಾನ್ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸ್ ಮಾಡ್ಲಿಕ್ಕೆ ಯೂಸ್ ಆಗ್ತಿರುವಂತ ಸೈನೋಬ್ಯಾಕ್ಟೀರಿಯಾ ಅದು ಅನಾಬಿನಾ ನಾಸ್ಟಾಕ್ ಮತ್ತೆ ಆಸಿಲೇಟೋರಿಯಾ. ಯಾವ್ದಾದ್ರು 2ನ ಅಲ್ಲಿ ಬರೀತೀರಾ. ನೆಕ್ಸ್ಟ್ ಐಡೆಂಟಿಫೈ ದ ಸಿಂಬಲ್ಸ್ ಯೂಸ್ಡ್ ಇನ್ ಹ್ಯೂಮನ್ ಪೆಡಿಗ್ರಿ ಅನಾಲಿಸಿಸ್. ಸೊ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಇಂದ 2 ಮಾರ್ಕ್ಸ್ ಕಂಪಲ್ಸರಿ ಕ್ವೆಶನ್ ಬಂದೇ ಬರುತ್ತೆ. ಇನ್ನೊಂದು ನಾನು ಸ್ಟ್ರಾಟಜಿ ಹೇಳಿದೀನಿ, 50 ಸ್ಕೋರ್ ಮಾಡ್ಲಿಕ್ಕೆ ಮತ್ತೆ 70 on 70 ಸ್ಕೋರ್ ಮಾಡ್ಲಿಕ್ಕೆ. ಆ ವಿಡಿಯೋಸ್ನು ಕೂಡ ನೋಡಿ. ದಟ್ ವಿಲ್ ಹೆಲ್ಪ್ ಯು ಇನ್ ಪ್ರಾಪರ್ ಪ್ಲಾನಿಂಗ್ ಅಂಡ್ ಪ್ರಿಪೇರಿಂಗ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಸೊ ಯಾವ ರೀತಿ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡ್ಬಿಟ್ಟು ಈ ಲೆಸನ್ಸ್ ಇಂದನೇ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿದೀನಿ. ಅಂಡ್ ದಿಸ್ ಪೇಪರ್ ಈಸ್ ಬೇಸ್ಡ್ ಆನ್ ದಟ್ ಓನ್ಲಿ. ನೀವು ಆ ವಿಡಿಯೋ ನೋಡಿದ್ರೆ ಆಮೇಲೆ ಪೇಪರ್ಗೆ ಪ್ರಿಪೇರ್ ಆಗಿ ಈ ಪೇಪರ್ ಬರ್ದಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಸಿಕ್ಕಿರುತ್ತೆ. ಓಕೆ, ಸೊ ಹೈ ವೇಟೇಜ್ ಲೆಸನ್ ಯಾವುದು, ಯಾವ ರೀತಿ ಪ್ಲಾನ್ ಮಾಡಿ ಓದ್ಬೇಕು ಅಂತ ಹೇಳಿದೀನಿ. ಆ ವಿಡಿಯೋಸ್ನು ಕೂಡ ನೋಡಿ. ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳಿದೆಯಲ್ಲ ಅದರಲ್ಲಿ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಪ್ಲೇ ಲಿಸ್ಟ್ ಅಲ್ಲಿ. ಓಕೆನಾ, ಸೊ ದಿಸ್ ಇಸ್ ದ ಥಿಂಗ್. ಸೊ ಇದು ಫಸ್ಟ್ ಇರೋದು ಯಾವುದು, ದಟ್ ಈಸ್ ಪೇರೆಂಟ್ಸ್ ವಿತ್ ಮೇಟಿಂಗ್ ಬಿಟ್ವೀನ್ ರಿಲೇಟಿವ್ಸ್ ಅಲ್ಲಿ ಮದ್ವೆ ಆದ್ರೆ ಈ ರೀತಿ ನಾವು ಸಿಂಬಲ್ ತೋರಿಸ್ತೀವಿ. ದಟ್ ಇಸ್ ಡಬಲ್ ಲೈನ್. ಸಿಂಗಲ್ ಲೈನ್ ಅಂದ್ರೆ ನಾರ್ಮಲ್ ಮೇಟಿಂಗ್ ಅಂಡ್ ಡಬಲ್ ಲೈನ್ ಅಂದ್ರೆ ಇನ್ ಬಿಟ್ವೀನ್ ರಿಲೇಟಿವ್ಸ್ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ಶೇಡಿಂಗ್ ಯಾವ್ದಕ್ಕಿದೆ, ನೆಕ್ಸ್ಟ್ ಜನರೇಷನ್ ಅಲ್ಲಿ ಇದು ಪೇರೆಂಟ್ಸ್ ಮತ್ತೆ ಇದು ಅವರ ನೆಕ್ಸ್ಟ್ ಜನರೇಷನ್ ಸನ್. ಓಕೆ, ಸೊ ಸನ್ ಇಸ್ ಅಫೆಕ್ಟೆಡ್ ಹಿಯರ್, ಡಿಸೀಸ್ ಆಗಿದೆ ಅಂತ. ಸೊ ಆ ಕಂಡೀಷನ್ ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಇದು ಇನ್ನು ಬೇರೆ ಎಕ್ಸಾಂಪಲ್ಸ್ ಇದೆ, ಅದನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ ಸಿ 3 ಮಾರ್ಕ್ಸ್ ಇಂದ 7 ಕ್ವೆಶನ್ಸ್ ಇರುತ್ತೆ, 5 ಅಟೆಂಡ್ ಮಾಡಬೇಕು. ಸ್ಟೇಟ್ ಹಾರ್ಡಿ ವೀನ್ಬರ್ಗ್ ಪ್ರಿನ್ಸಿಪಲ್. ಎವಲ್ಯೂಷನ್ ಅಲ್ಲಿ ಕಂಪಲ್ಸರಿ 3 ಮಾರ್ಕ್ಸ್ ಕ್ವೆಶನ್, 2 ಮಾರ್ಕ್ಸ್ ಕ್ವೆಶನ್ ಬಂದೇ ಬರುತ್ತೆ. ಸೊ 3 ಮಾರ್ಕ್ಸ್ ಕ್ವೆಶನ್ ಇಲ್ಲಿ ಯೂಶಲಿ ಇದು ಹಾರ್ಡಿ ವೀನ್ಬರ್ಗ್ ಪ್ರಿನ್ಸಿಪಲ್ ಬಹಳ ಇಂಪಾರ್ಟೆಂಟ್ ಇದೆ. ಇದರ ಈಕ್ವೇಶನ್ ಮೇಲೆ ಕ್ವೆಶನ್ಸ್ ಕೇಳ್ತಾರೆ ಅಥವಾ ಫ್ಯಾಕ್ಟರ್ಸ್ ಮೇಲೆ ಕ್ವೆಶನ್ಸ್ ಕೇಳ್ತಾರೆ, ಡೆಫಿನೇಷನ್ ಮೇಲೆ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಕ್ವೆಶನ್ ಕೇಳಿದರೆ ಹಾರ್ಡಿ ವೀನ್ಬರ್ಗ್ ಪ್ರಿನ್ಸಿಪಲ್ ನ ನೀವು ಏನ್ ಮಾಡ್ತೀರಾ, ಡೆಫಿನೇಷನ್ ಬರೀತೀರಾ. ಆಮೇಲೆ ಫ್ಯಾಕ್ಟರ್ಸ್ ಕೇಳಿದರೆ ಯಾವ್ದಾದ್ರು 2 ಫ್ಯಾಕ್ಟರ್ಸ್ ಮೆನ್ಷನ್ ಮಾಡಿದ್ರೆ ಆಯ್ತು. ನಾನಲ್ಲಿ ಜೆನೆಟಿಕ್ ಡ್ರಿಫ್ಟ್ ಮತ್ತೆ ಮ್ಯೂಟೇಷನ್ ನ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಮೆನ್ಷನ್ ದ ಟೈಪ್ಸ್ ಆಫ್ ಕಾರ್ಸಿನೋಜನ್ಸ್ ವಿತ್ ಅನ್ ಎಕ್ಸಾಂಪಲ್ ಫಾರ್ ಈಚ್. ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಆರ್ ನೋನ್ ಆಸ್ ಕಾರ್ಸಿನೋಜನ್ಸ್. ಇದರಲ್ಲಿ ಟೈಪ್ಸ್ ಯಾವ್ದು ಇರುತ್ತೆ, ಫಿಸಿಕಲ್, ಕೆಮಿಕಲ್ ಮತ್ತೆ ಬಯೋಲಾಜಿಕಲ್. ಅದರ ಎಕ್ಸಾಂಪಲ್ಸ್ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ರೈಟ್ ಸೈಂಟಿಫಿಕ್ ನೇಮ್ಸ್ ಆಫ್ ದ ಮೈಕ್ರೋಬ್ಸ್ ದಟ್ ಹೆಲ್ಪ್ ಇನ್ ದ ಪ್ರೊಡಕ್ಷನ್ ಆಫ್ ದ ಫಾಲೋಯಿಂಗ್. ಫರ್ಮೆಂಟೆಡ್ ಬೆವರೇಜಸ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ಆಲ್ಕೋಹಾಲ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಏನ್ ಬೇಕಾಗುತ್ತೆ ಮೀನ್ ಆಗಿ ಅಂದ್ರೆ ಈಸ್ಟ್ ಬೇಕಾಗುತ್ತೆ. ಈಸ್ಟ್ ನ ಸೈಂಟಿಫಿಕ್ ನೇಮ್ ಏನಾಗುತ್ತೆ, ಸ್ಯಾಕ್ರೋಮೈಸಸ್ ಸರ್ವೇಸಿಯೈ. ಇಲ್ಲಿ ನೀವು ಮಿಸ್ಟೇಕ್ ಏನ್ ಮಾಡ್ತೀರಾ ಅಂದ್ರೆ ಸುಮ್ನೆ ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಬರ್ದು ಬರ್ತೀರಾ. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಈ ಲೆಸನ್ ಅಲ್ಲಿ ಮಾತ್ರ. ಜಾಸ್ತಿ ಸೈಂಟಿಫಿಕ್ ನೇಮ್ಸ್ ಇದೆ, ಬೇರೆ ಲೆಸನ್ ಅಲ್ಲೂ ಇದೆ, ಬಟ್ ಈ ಲೆಸನ್ ಅಲ್ಲಿ ಮಾತ್ರ ಬಹಳ ಸೈಂಟಿಫಿಕ್ ನೇಮ್ಸ್ ಇದೆ. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿ. ನಾನು ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡದೇ ಇರೋದಕ್ಕೆ ಅವಾಗ ನಾನು ಎಕ್ಸಾಮ್ ಬರೀಬೇಕಾದ್ರೆ ನಾನು ಮಾರ್ಕ್ಸ್ ಕಳ್ಕೊಂಡಿದ್ದೆ 1 ಮಾರ್ಕ್ಸ್.
ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಕ್ಕೆ. ಓಕೆ, ಸೊ ನೀವು ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಿ, ಮತ್ತೆ ಸೈಂಟಿಫಿಕ್ ನೇಮ್ ಅಲ್ವಾ, ಬರೆದ್ಮೇಲೆ ಏನ್ ಮಾಡ್ತೀರಾ, ಅಂಡರ್ಲೈನ್ ಮಾಡ್ತೀರಾ. ಜೀನಸ್ ಮತ್ತೆ ಸ್ಪೀಶೀಸ್ ನ ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ತೀರಾ. ಮತ್ತೆ ಇಲ್ಲಿ ಫಸ್ಟ್ ಜೀನಸ್ ಕ್ಯಾಪಿಟಲ್ ಇರಬೇಕು, ಸ್ಪೀಶೀಸ್ ಸ್ಮಾಲ್ ಲೆಟರ್ ಇರಬೇಕು. ಸೊ ಇದೆಲ್ಲ ನೀವು ರೂಲ್ಸ್ ಫಾಲೋ ಮಾಡ್ತೀರಾ ಅಂತ ಅನ್ಕೊಂತೀನಿ. ಓಕೆ, ಸೊ ನೆಕ್ಸ್ಟ್ ಬಯೋಗ್ಯಾಸ್ ಯಾವುದು, ಮಿಥನೋಬ್ಯಾಕ್ಟೀರಿಯಂ. ಮತ್ತೆ ಸ್ಟಾರ್ಟನ್ಸ್ ಪ್ರೊಡ್ಯೂಸ್ ಮಾಡುವಂತಹ ಆರ್ಗಾನಿಸಮ್ ಯಾವುದು, ಮೊನಾಸ್ಕಸ್ ಪರ್ಪ್ಯೂರಿಯಸ್. ಓಕೆ, ನೆಕ್ಸ್ಟ್ ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎಲ್ಎಸ್ ಆಫ್ ಮೊನೊಕಾಟ್ ಗ್ರಾಸ್ ಎಂಬ್ರಿಯೋ. ಸೊ ಫಸ್ಟ್ ಲೆಸನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಬರುವಂತಹ ಡಯಾಗ್ರಾಮ್ ಯಾವುದು, ಮೊನೊಕಾಟ್ ಎಂಬ್ರಿಯೋನ ಬರ್ದ್ಬಿಟ್ಟು ಕರೆಕ್ಟ್ ಆಗಿ ಸ್ಕೂಟಲಮ್ ಎಲ್ಲಿದೆ, ಬೇರೆ ಬೇರೆ ಪಾರ್ಟ್ಸ್ ಯಾವ್ದಿದೆಯಲ್ಲ, ಕಾಟ್ಲಿಡನ್ ಗೆ ಸ್ಕೂಟಲಮ್ ಅಂತೀವಿ ಅದು, ಮತ್ತೆ ಅಲ್ಯೂರಿನ್ ಲೇಯರ್ ಎಲ್ಲಿ ಇರುತ್ತೆ. ಸೊ ಅದು ಕಂಪ್ಲೀಟ್ ಆಗಿ ಏನೇನ್ ಲೇಬಲಿಂಗ್ಸ್ ಇದೆಲ್ಲ ಕರೆಕ್ಟ್ ಆಗಿ ಲೇಬಲ್ ಮಾಡ್ಬೇಕು. ಎಷ್ಟು ಲೇಬಲ್ ಮಾಡ್ಬೇಕು ಮ್ಯಾಮ್ ಅಂತ ಕೇಳಿದ್ರೆ 6 ಲೇಬಲ್ ಮಾಡ್ಬೇಕಪ್ಪ, ಗೊತ್ತಾಯ್ತು. ಸೊ 6 ಲೇಬಲ್ ಇಲ್ಲಿ 3 ಮಾರ್ಕ್ಸ್ ಗೆ ಕಂಪಲ್ಸರಿ ಇರುತ್ತೆ. ನೆಕ್ಸ್ಟ್ ಗಿವ್ ರೀಸನ್ಸ್. ಆಕ್ಸಿಟೋಸಿನ್ ಈಸ್ ನೆಸೆಸರಿ ಫಾರ್ ಪಾರ್ಚುರೇಷನ್. ಪಾರ್ಚುರೇಷನ್ ಗೆ ಏನು ಆಕ್ಸಿಟೋಸಿನ್ ಬೇಕಾಗುತ್ತೆ. ಹೌದು, ಯಾಕೆ ಅಂತಂದ್ರೆ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಕಾಸ್ ಯುಟರಿನ್ ಕಾಂಟ್ರಾಕ್ಷನ್. ಯುಟರಿನ್ ಮಸಲ್ ಮೇಲೆ ಏನ್ ಮಾಡುತ್ತೆ, ಅದು ಏನು ಕಾಂಟ್ರಾಕ್ಟ್ ಮಾಡುತ್ತೆ. ಸೊ ಆ ಕಾಂಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಪಾರ್ಚುರೇಷನ್ ಗೆ ಈಸಿ ಆಗತ್ತೆ. ದಟ್ ಈಸ್ ಡೆಲಿವರಿಂಗ್ ದ ಬೇಬಿ ಪ್ರಾಸೆಸ್. ಓಕೆ, ಸೊ ಹಂಗಾಗಿ ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ನೆಕ್ಸ್ಟ್ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಹೈಮನ್ ಈಸ್ ನಾಟ್ ರಿಲಿಯಬಲ್ ಇಂಡಿಕೇಟರ್ ಆಫ್ ವರ್ಜಿನಿಟಿ. ಸೊ ಹೈಮನ್ ಇದ್ರು ಇಲ್ಲ ಬಿಟ್ರು ಅದು ವರ್ಜಿನಿಟಿನ ಇಂಡಿಕೇಟ್ ಮಾಡಲ್ಲ. ಯಾಕೆ ಅಂತ ಕೇಳಿದ್ರೆ, ಬಿಕಾಸ್ ದಿಸ್ ಇಸ್ ಇಲಾಸ್ಟಿಕ್. ಯಾವ ತರ ಇರುತ್ತೆ, ಇಲಾಸ್ಟಿಕ್ ಇರುತ್ತೆ, ಮತ್ತೆ ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕೆ ಅಂತಂದ್ರೆ ಏನಾದ್ರೂ ಸ್ಟ್ರಾಂಗ್ ಆಕ್ಷನ್ಸ್ ಏನಾದ್ರೂ ಮಾಡ್ಬೇಕಾದ್ರೆ ಇಟ್ ವಿಲ್ ಬ್ರೇಕ್. See, there are many activities that can stretch or tear it. Okay, so that's why we cannot define presence of hymen or absence of hymen is a sign of virginity ಅಂತಂದೇಳಿ ನೀವು ಹೇಳ್ತೀರಾ. Next, the testes are situated outside the abdominal cavity within a pouch called scrotum. Okay, so testes ಅಲ್ಲಿರುತ್ತೆ, abdominal ಕ್ಯಾವಿಟಿ ಇಂದ ಹೊರಗಡೆ ಸ್ಕ್ರೋಟಮ್ ಒಳಗಡೆ ಸಸ್ಪೆಂಡ್ ಆಗಿರುತ್ತೆ. ಓಕೆ, ಸೊ ಯಾಕೆ ಆ ರೀತಿ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ರೀಸನ್ ಏನ್ ಹೇಳ್ತೀರಾ, ಟು ಮೇಂಟೈನ್ ದ ಟೆಂಪರೇಚರ್ ಆಫ್ ದ ಬಾಡಿ. ಯೂಶಲಿ ಬಾಡಿ ಟೆಂಪರೇಚರ್ ಗಿಂತ ಒಂದು 2 ಡಿಗ್ರಿ ಕಡಿಮೆನೆ ಇರಬೇಕು ಅಂತ ಹೇಳಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. 2 to 2.5 ಡಿಗ್ರಿ ಇದು. ಓಕೆ, ಸೊ ಮಿಸ್ ಆಗಿದೆ. ಸೊ ದಿಸ್ ಇಸ್ ನಾಟ್ 50, ಇಟ್ ಈಸ್ ಡಿಗ್ರಿ. ಓಕೆ, ಸೊ 2 to 2.5 ಡಿಗ್ರಿ ಕಡಿಮೆ ಇದೆ, ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ಇದು ಮೂರನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ 3 ಮಾರ್ಕ್ಸ್ ಗೆ ಮುಗಿತು. ನೆಕ್ಸ್ಟ್, ಗಿವ್ ಎನಿ 3 ಎಕ್ಸಾಂಪಲ್ಸ್ ಫಾರ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್. ಸೊ ಯಾವ್ದಾದ್ರು 3 ಇನ್ಫೆಕ್ಷನ್ಸ್ ನಿಮಗೆ ನೆನಪಾಗಿದ್ದು ಬರೀರಿ, ಬಟ್ ಕರೆಕ್ಟ್ ಸ್ಪೆಲ್ಲಿಂಗ್ ಜೊತೆಗೆ ಬರೀರಿ. ನೆಕ್ಸ್ಟ್, ಎಕಾಲಜಿಕಲ್ ಪಿರಮಿಡ್ಸ್. ಇದು ನೋಡಿ, ಎಕಾಲಜಿ ಲೆಸನ್, ಈ ಲೆಸನ್ ಅಲ್ಲಿ ಇದೇ ರೀತಿ ಕ್ವೆಶನ್ಸ್ ಬರುತ್ತೆ ಅಂತಾನು ಕೂಡ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲ್ಲಿ ಹೇಳಿದ್ದೆ. ಸೊ ಅದೇ ಕ್ವೆಶನ್ ಬಂದಿದೆ, ಇದೇ ಕ್ವೆಶನ್ ನ ಹೇಳಿದ್ದೆ, ಅದನ್ನೇ ಬಂದಿದೆ. ಸೊ ಯೂಶಲಿ ಏನು ಅಂತಂದ್ರೆ ಪಿರಮಿಡ್ ಮೇಲೆ ಕ್ವೆಶನ್ಸ್ ಕೇಳ್ತಾರೆ, ಬಿಟ್ರೆ ಲಿಮಿಟೇಷನ್ಸ್ ಕೇಳ್ತಾರೆ ಈ ರೀತಿ. ಇಲ್ಲ ಅಂತಂದ್ರೆ ಯಾಕೆ ಅಪ್ರೈಟ್ ಇದೆ, ಸೊ ಅದೊಂದು ಕ್ವೆಶನ್ ಇದೆ. ಸೊ ಇದಿಷ್ಟ್ರ ಮೇಲೆ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಏನಕ್ಕೆ ಅಂತಂದ್ರೆ ಒಂದು ಸ್ಪೀಶೀಸ್ ಬೇರೆ ಬೇರೆ ಟ್ರಾಫಿಕ್ ಲೆವೆಲ್ ಅಲ್ಲಿ ಇನ್ಕ್ಲೂಡ್ ಆಗ್ಬೋದಲ್ಲ. ಓಕೆ, ಸಪೋಸ್ ಹ್ಯೂಮನ್ಸ್ ತಗೊಂಡ್ರೆ ನಾವು ಫೈನಲ್ ಟ್ರಾಫಿಕ್ ಲೆವೆಲ್ಗೆ ಹೋಗ್ಬೇಕು ಅಂತ ಇಲ್ಲ, ಪ್ಲಾಂಟ್ಸ್ ನ ತಿಂತೀವಿ. ಸೊ ನಾವು ಅಲ್ಲಿ ಪ್ರೈಮರಿ ಲೆವೆಲ್ ಅಲ್ಲಿ ಬಂದ್ವಿ. ಓಕೆ, ಸೊ ಹಂಗಾಗಿ ಇಟ್ ಈಸ್ ನಾಟ್ ಅ ಸಿಂಗಲ್ ಫುಡ್ ಚೈನ್ ತರ ಇರೋದಿಲ್ಲ. ಆಕ್ಚುಲ್ ಆಗಿ ನೇಚರ್ ಅಲ್ಲಿ ಫುಡ್ ವೆಬ್ ತರ ಅರೇಂಜ್ ಆಗಿರುತ್ತೆ. ಪಿರಾಮಿಡ್ ಆಗಿ ನಾವು ಪಿರಾಮಿಡ್ ಎಕ್ಸಾಂಪಲ್ ತಗೊಂಡು ನಾವು ಡಿಫೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವ್ದನ್ನು ಅಂತ ಹೇಳಿ ಹೇಳ್ತೀರಾ. ಮತ್ತೆ ಇನ್ನೊಂದು ಸ್ಯಾಪ್ರೋಫಿಟಿಕ್ ಆರ್ಗಾನಿಸಮ್ಸ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಡಿಕಂಪೋಸಿಷನ್ ಪ್ರೊಸೆಸ್ ಅಲ್ಲಿ. ಬಟ್ ಸ್ಟಿಲ್ ನಾವು ಅದನ್ನ ಎಕಾಲಜಿಕಲ್ ಪಿರಾಮಿಡ್ ಅಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ಹಂಗಾಗಿ ಇದು 3 ಲಿಮಿಟೇಷನ್ಸ್ ನ ನೀವು ಬರೀತೀರಾ. ಓಕೆ, ಸೊ ದಿಸ್ ಇಸ್ ಫಾರ್ 34th ಕ್ವೆಶನ್. ನೆಕ್ಸ್ಟ್ ಇಲ್ಲಿಗೆ ಬಂತು 5 ಮಾರ್ಕ್ಸ್ ನ ಕ್ವೆಶನ್ಸ್. ನೋಡಿ, ಲೀಸ್ಟ್ ಔಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ ಡಿಎನ್ಎ. ನೋಡಿ, ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ ಡಿಎನ್ಎ ನ ಸೈಲೆಂಟ್ ಫೀಚರ್ಸ್ ಅಂತ ಕೇಳಿದಾಗ ಏನೇನ್ ಎಕ್ಸ್ಪ್ಲೇನ್ ಮಾಡ್ತೀರಾ? ರೈಟ್ ಹ್ಯಾಂಡೆಡ್ ಫ್ಯಾಷನ್ ಅಲ್ಲಿ ಯಾವ ರೀತಿ ಡಿಎನ್ಎ ನ ಸ್ಟ್ರಕ್ಚರ್ ಇದೆ, ಇದಕ್ಕೆ ಬಿಡಿಎನ್ಎ ಅಂತ ಕರಿತೀವಿ. ಒಂದು ಪಿಚ್ ಅಥವಾ ಒಂದು ಹೆಲಿಕ್ಸ್ ಗೆ ಇರುವಂತಹ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಒಂದು ಹೆಲಿಕ್ಸ್ ಅಲ್ಲಿ ಎಷ್ಟು ನೈಟ್ರೋಜನ್ ಬೇಸ್ ಪೇರ್ಸ್ ಇರುತ್ತೆ, ಆಮೇಲೆ ಒಂದೊಂದು ಬೇಸ್ ಪೇರ್ಸ್ ಮತ್ತೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, ಸೊ ಟೋಟಲ್ ಎಷ್ಟು ಡಿಗ್ರಿ ಟರ್ನ್ ಆಗಿದೆ. ಸೊ ಈ ಮೆಷರ್ಮೆಂಟ್ಸ್ ನ ಬರೀತಾರೆ, ಜೊತೆಗೆ ಚರ್ಗಾಫ್ ರೂಲ್ ನ ಕೂಡ ಬರೀಬೇಕು. ಸೊ ಇದಿಷ್ಟು ಬರೆದ್ರೆ ನಿಮಗೆ ಇಲ್ಲಿ 5 ಮಾರ್ಕ್ಸ್ ಸಿಗುತ್ತೆ. ಬಟ್ ನಿಮಗೆ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ ಡಿಎನ್ಎ ಅಂತ ಕೇಳಿದಾಗ ಶುಗರ್ ಮತ್ತೆ ನೈಟ್ರೋಜನ್ ಬೇಸ್ ಮಧ್ಯೆ ಯಾವ ಬಾಂಡ್ ಇರುತ್ತೆ, ಶುಗರ್ ಮತ್ತೆ ಫಾಸ್ಫರಸ್ ಮಧ್ಯೆ ಯಾವ ಬಾಂಡ್ ಇರುತ್ತೆ, ಸೊ ಈ ರೀತಿ ಯಾವ ತರ ಅರೇಂಜ್ ಆಗಿದೆ, ಮತ್ತೆ 2 ನೈಟ್ರೋಜನ್ ಬೇಸ್ ಮಧ್ಯ ಯಾವ ಬಾಂಡ್ ಇದೆ, ಅದಕ್ಕೆ
ಎಷ್ಟೆಷ್ಟು ಬಾಂಡ್ ಇರುತ್ತೆ. ಸೊ ಆ ರೀತಿ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಬರೀತಿರಲ್ಲ, ಆ ಎಕ್ಸ್ಪ್ಲನೇಷನ್ ಬೇರೆ ಇರುತ್ತೆ. ಅದಕ್ಕೆ ಡಯಾಗ್ರಾಮ್ ಕೂಡ ಬೇರೆ ಹಾಕ್ತೀರಾ. ಓಕೆ, ಸೊ ಇದು ಕೇಳ್ತಿರೋದು ಡಬಲ್ ಹೆಲಿಕ್ಸ್. ಹಂಗಂದ್ರೆ DNA ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಇರುತ್ತಲ್ಲ, ಅದನ್ನ ನೀವು ಬರ್ದ್ಬಿಟ್ಟು ಎಕ್ಸ್ಪ್ಲನೇಷನ್ ಬರೀತೀರಾ. ನಾನು ಮುಂಚೆ ಹೇಳಿದ್ನಲ್ಲ, ಆ ಎಕ್ಸ್ಪ್ಲನೇಷನ್ ನೀವು ಇಲ್ಲಿ ಬರೀತೀರಾ. ಓಕೆ, ನೆಕ್ಸ್ಟ್ ನೇಮ್ ದ ಫಾಲೋಯಿಂಗ್. ಕೆಪಾಸಿಟಿ ಟು ಜನರೇಟ್ ಅ ಹೋಲ್ ಪ್ಲಾಂಟ್ ಫ್ರಮ್ ಎನಿ ಸೆಲ್ ಆರ್ ಎಕ್ಸ್ಪ್ಲಾಂಟ್. ನೋಡಿ, ಅಪ್ಲಿಕೇಶನ್ಸ್, ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಅಲ್ಲಿ ಹೊಸದಾಗಿ ಇನ್ಕ್ಲೂಡ್ ಆಗಿದೆ. ಮುಂಚೆ ಇರಲಿಲ್ಲ. ಮುಂಚೆ ಸ್ಟ್ರಾಟಜಿಸ್ ಲೆಸನ್ ಅಲ್ಲಿ ಈ ಪಾರ್ಟ್ ಇತ್ತು, ಇವಾಗ ಈ ಲೆಸನ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಯಾವುದು ಅಂತಂದ್ರೆ ಟಿಶ್ಯೂ ಕಲ್ಚರ್ ಬಗ್ಗೆ. ಸೊ ಅದ್ರ ಬಗ್ಗೆ ಬಂದಿರುವಂತ ಕ್ವೆಶನ್. ಸೊ ಈ ಪ್ರೊಸೆಸ್ ಗೆ ನಾವ್ ಏನಂತ ಕರಿತೀವಿ? ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ. ಫ್ಯೂಷನ್ ಆಫ್ ಪ್ರೋಟೋಪ್ಲಾಸ್ಟ್ ಆಫ್ 2 ಡಿಫರೆಂಟ್ ವೆರೈಟೀಸ್ ಟು ಗೆಟ್ ಅ ನ್ಯೂ ಪ್ಲಾಂಟ್. ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಾನು ಹೇಳಿದ್ದೆ ಇದೆಲ್ಲ ಡೆಫಿನೇಷನ್ಸ್ ಮೇಲೆ ಕ್ವೆಶನ್ಸ್ ಬಂದೇ ಬರುತ್ತೆ ಅಂತ ಹೇಳಿ, ಬಂದಿದೆ ನೋಡಿ. ಓಕೆ, ಸೊ ಪ್ರೋಟೋಪ್ಲಾಸ್ಟ್, ಎರಡು ಪ್ರೋಟೋಪ್ಲಾಸ್ಟ್ ನ ಫ್ಯೂಸ್ ಮಾಡುವಂತಹ ಪ್ರೊಸೆಸ್. ಫ್ಯೂಸ್ ಮಾಡಿದಾಗ ಅದರಿಂದ ಬರೋ ಹೊಸ ಪ್ಲಾಂಟ್. ಓಕೆ, ಸೊ ಈ ಪ್ರೊಸೆಸ್ಗೆ ಏನಂತ ಕರಿತೀವಿ ಅಂದ್ರೆ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ರೋಟೀನ್ ಪ್ರೆಸೆಂಟ್ ಇನ್ ಹ್ಯೂಮನ್ ಎನ್ರಿಚ್ಡ್ ಮಿಲ್ಕ್ ಪ್ರೊಡ್ಯೂಸ್ಡ್ ಬೈ ಟ್ರಾನ್ಸ್ಜೆನಿಕ್ ಕೌ ರೋಸಿ. ರೋಸಿ ಟ್ರಾನ್ಸ್ಜೆನಿಕ್ ಕೌ ಇದೆಯಲ್ಲ, ಇದರಿಂದ ಬರುವಂತಹ ಪ್ರೋಟೀನ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಆಲ್ಫಾ ಲ್ಯಾಕ್ಟ್ ಆಲ್ಬುಮಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಯೂಸ್ ಆಫ್ ಬಯೋ ರಿಸೋರ್ಸಸ್ ವಿದೌಟ್ ಪ್ರಾಪರ್ ಅಥರೈಸೇಷನ್ ಫ್ರಮ್ ಕನ್ಸರ್ನ್. ಇದಕ್ಕೆ ಏನಂತ ಹೇಳ್ತೀವಿ? ದಟ್ ಈಸ್ ಬಯೋಪೈರಸಿ. ಪರ್ಮಿಷನ್ ಇಲ್ದೇನೆ ಅವರ ರಿಸೋರ್ಸಸ್ ನ ಯೂಸ್ ಮಾಡ್ಕೊಂಡು ಪ್ರಾಫಿಟ್ ಪಡಿತಾ ಇರ್ತೀವಿ. ಅಂತ ಪ್ರೊಸೆಸ್ ಏನಂತ ಕರಿತೀವಿ? ಬಯೋಪೈರಸಿ. A vector used to introduce aDNA to cDNA into lymphocytes. Okay, that is ADA introduced to ADA. Okay, cDNA into lymphocytes. ಈಗ ನೋಡಿ, ನಾರ್ಮಲ್ ಆಗಿ ADA ಡೆಫಿಷಿಯನ್ಸಿ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸೆಲ್ಸ್ ನ ಹೊರಗಡೆ ತೆಗೆದ್ಬಿಟ್ಟು ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ದಿಸ್ ಪ್ರೊಸೆಸ್ ಏನು ವೆಕ್ಟರ್ ಯೂಸ್ ಮಾಡ್ತೀವಿ ಅಂದ್ರೆ ರೆಟ್ರೋವೈರಸ್. ಈ ರೆಟ್ರೋವೈರಸ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ಹ್ಯೂಮನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಫಾರಿನ್ ಜೀನ್ ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ನಮಗೆ ಏನ್ ಬೇಕಾಗುತ್ತೆ? ರೆಟ್ರೋವೈರಸ್ ಬೇಕಾಗುತ್ತೆ ಆಸ್ ಅ ವೆಕ್ಟರ್. ಓಕೆ, ಬಟ್ ರೆಟ್ರೋವೈರಸ್ ಅಲ್ಲಿ ಇರೋಂಥದ್ದು ಏನಿದೆ ಜೆನೆಟಿಕ್ ಮೆಟೀರಿಯಲ್ ಅಂತ ಅಂದ್ರೆ ದಟ್ ಈಸ್ RNA ಇರುತ್ತೆ. ಓಕೆ, ಸೊ RNA ನ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಾಗುತ್ತೆ? DNA ಆಗಿ ಕನ್ವರ್ಟ್ ಮಾಡಬೇಕು. ಸೊ ಯೂಶಲಿ DNA ಇಂದ RNA ಆಗುತ್ತೆ, ಅದಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಬಟ್ RNA ಇಂದ DNA ಅದಕ್ಕೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಬಂದಿರುವಂತಹ DNA ನ ನಾವು ಕಾಂಪ್ಲಿಮೆಂಟರಿ DNA, cDNA ಅಂತ ಕರಿತೀವಿ. ಓಕೆ, ಸೊ ಈ ಪ್ರೊಸೆಸ್ ಗೆ ಬೇಕಾಗಿರುವಂತ ವೆಕ್ಟರ್ ಯಾವುದು ಅಂತ ಕೇಳಿದರೆ ದಟ್ ಈಸ್ ರೆಟ್ರೋವೈರಸ್. ಗೊತ್ತಾಯ್ತು? ಸೊ ದಿಸ್ ಇಸ್ ದ ಆನ್ಸರ್ ಫಾರ್ 36. ನೆಕ್ಸ್ಟ್ 37th ಕ್ವೆಶ್ಚನ್ ನೋಡಿ. ವಾಟ್ ಇಸ್ ಕಮೆನ್ಸಾಲಿಸಮ್? ಎಕ್ಸ್ಪ್ಲೇನ್ ಇಟ್ ವಿತ್ ಎಕ್ಸಾಂಪಲ್ಸ್. ನೋಡಿ, ಇಂಟರಾಕ್ಷನ್ಸ್ ಇದೆಯಲ್ಲ, ಕಮೆನ್ಸಾಲಿಸಮ್, ಮ್ಯೂಚುವಲಿಸಮ್, ಪ್ರಿಡೇಷನ್ ಮತ್ತೆ ಪ್ಯಾರಾಸಿಟಿಸಮ್, ಇದೆಲ್ಲದ್ರ ಬಗ್ಗೆನೂ ನೀವು ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಕಮೆನ್ಸಾಲಿಸಮ್ ಬಗ್ಗೆ ಕೊಟ್ಟಿದ್ದಾರೆ, ಕೇಳಿದ್ದಾರೆ, ನೀವು ಇದನ್ನ ಈಸಿಯಾಗಿ ಬರೀಬಹುದು. ವಿತ್ ಎಕ್ಸಾಂಪಲ್ಸ್ ಕೊಟ್ಟು ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಫಾಲೋಯಿಂಗ್. ಇದು ಎಕ್ಸರ್ಸೈಸ್ ಕ್ವೆಶ್ಚನ್ ನೋಡಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಲೆಸನ್ ಅಲ್ಲಿ ಎಕ್ಸರ್ಸೈಸ್ ಕ್ವೆಶ್ಚನ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಕಣ್ಣಾಡಿಸಿ. ಓಕೆ, ಸೊ ಎಕ್ಸರ್ಸೈಸ್ ಕ್ವೆಶ್ಚನ್ ಇದು. ಟ್ರೂ ಫ್ರೂಟ್ ಮತ್ತೆ ಫಾಲ್ಸ್ ಫ್ರೂಟ್. ಓವರಿಯಿಂದಾನೆ, ಬರೀ ಓವರಿಯಿಂದಾನೆ ಫ್ರೂಟ್ ಡೆವಲಪ್ ಆದ್ರೆ ಅದನ್ನ ಟ್ರೂ ಫ್ರೂಟ್ ಅಂತ ಕರಿತೀವಿ. ಓವರಿ ಜೊತೆ ಬೇರೆ ಪಾರ್ಟ್ ನೂ ಕೂಡ, ಫ್ಲವರಿನ ಬೇರೆ ಪಾರ್ಟ್ ಏನಾದ್ರೂ ಫ್ರೂಟ್ ಫಾರ್ಮೇಶನ್ ಅಲ್ಲಿ ಇನ್ವಾಲ್ವ್ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಪೆರಿಸ್ಪಮ್ ಅಂತ ಅಂದ್ರೆ ಏನು? ಸೀಡ್ಸ್ ಅಲ್ಲಿ ನ್ಯೂಸೆಲ್ಲಸ್ ಭಾಗ ಉಳ್ಕೊಂಡು ಹೋಗೋದು, ಅದಕ್ಕೆ ನಾವು ಪೆರಿಸ್ಪಮ್ ಅಂತ ಕರಿತೀವಿ. ಪೆರಿಕಾರ್ಪ್ ಅಂತ ಅಂದ್ರೆ ಏನು? ಓವರಿ ವಾಲ್ ಏನಾಗುತ್ತೆ, ಸಾರಿ ಓವ್ಯೂಲಿನ ಕರೆಕ್ಟ್, ಓವರಿ ವಾಲ್ ಏನಾಗುತ್ತೆ? ಫ್ರೂಟ್ ವಾಲ್ ಆಗಿ ಕನ್ವರ್ಟ್ ಆಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಪೆರಿಕಾರ್ಪ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಡಿಫರೆನ್ಸ್ ಬರೀತೀರಾ. ನೆಕ್ಸ್ಟ್, ಪಪಾಯ ಪ್ಲಾಂಟ್ಸ್ ಎಕ್ಸಿಬಿಟ್ ಝೀನೋಗೆಮಿ ಓನ್ಲಿ, ವೈ? ಸೊ ಇದೆರಡಕ್ಕೂ ಡಿಫರೆನ್ಸ್ ನೀವು ಎರಡೆರಡು ಡಿಫರೆನ್ಸ್ ಬರೀತೀರಾ. ಅದಕ್ಕೆ ನಿಮಗೆ 2 ಅಂದ್ರೆ ಇಲ್ಲಿ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 1 ಮಾರ್ಕ್ಸಿನ ಕ್ವಶನ್ ಕೇಳಿದ್ದಾರೆ. ಪಪಾಯ ಪ್ಲಾಂಟ್ಸ್ ಎಕ್ಸಿಬಿಟ್ ಝೀನೋಗೆಮಿ ಓನ್ಲಿ, ವೈ? ಪಪಾಯ ಪ್ಲಾಂಟ್ ಬರೀ ಝೀನೋಗೆಮಿ ಅಷ್ಟೇ ತೋರಿಸುತ್ತೆ, ಯಾಕೆ ಅಂತ ಕೇಳ್ತಾರೆ. ಯಾಕಂದ್ರೆ ಒನ್ ಪ್ಲಾಂಟಿನ ಫ್ಲವರ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ಬರೀ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇರುತ್ತೆ, ಅಂದ್ರೆ ಫೀಮೇಲ್ ಫ್ಲವರ್, ಯೂನಿಸೆಕ್ಷುವಲ್ ಫ್ಲವರ್ ಇದೆ. ಇನ್ನೊಂದು ಪ್ಲಾಂಟಿನ ಫ್ಲವರ್ ಅಲ್ಲಿ ಏನಿರುತ್ತೆ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಅಂದ್ರೆ ಇಲ್ಲಿ ಆಂಡ್ರೇಶಿಯಂ ಅಷ್ಟೇ ಇದೆ, ಇಲ್ಲಿ ಗೈನೇಶಿಯಂ ಅಷ್ಟೇ ಇದೆ. ಹಂಗಾಗಿ ಇದ್ರ ಮಧ್ಯೆ ಆಗುವಂತ ಪಾಲಿನೇಷನ್ ಗೆ ನಾವೇನಂತ ಕರಿತೀವಿ? ಝೀನೋಗೆಮಿ. ಸೊ ಅದನ್ನ ನೀವು ಇಲ್ಲಿ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೀತೀರಾ. ಓಕೆ, ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ವ್ಯೂ ಆಫ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಇಲ್ಲಿ 10 ಲೇಬಲಿಂಗ್ ಮಾಡ್ತೀರಾ ಫಾರ್ 5 ಮಾರ್ಕ್ಸ್.
ಕಂಪ್ಲೀಟ್ 5 ಮಾರ್ಕ್ಸ್ ಗೆ ಡಯಾಗ್ರಾಮ್ ಬರೆದ್ಬಿಟ್ಟು 10 ಲೇಬಲಿಂಗ್ ಮಾಡ್ತೀರಾ. ಮೇಲ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಮ್ಯಾಮರಿ ಗ್ಲ್ಯಾಂಡ್ ನ ಸ್ಟ್ರಕ್ಚರ್, ಇದು 3 5 ಮಾರ್ಕ್ಸ್ ಗೆ. ಕೆಲವೊಂದ್ಸರಿ ಸ್ಪರ್ಮ್ ಸ್ಟ್ರಕ್ಚರ್ ನು ಕೂಡ ಕೇಳ್ತಾರೆ. ಓಕೆ, 5 ಮಾರ್ಕ್ಸ್ ಗೆ. ಸೊ ಇದನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್, ಡಿಸ್ಕ್ರೈಬ್ ದ ಸೆಕ್ಸ್ ಡಿಟರ್ಮಿನೇಷನ್ ಬೇಸ್ಡ್ ಆನ್ ದ ನಂಬರ್ ಆಫ್ ಸೆಟ್ಸ್ ಆಫ್ ಕ್ರೋಮೋಸೋಮ್ ಅಂಡ್ ಇಂಡಿವಿಜುವಲ್ ರಿಸೀವ್ಸ್. ನೋಡಿ, ಸೆಕ್ಸ್ ಡಿಟರ್ಮಿನೇಷನ್ ಯಾವ ರೀತಿ ಆಗುತ್ತೆ, ಪ್ರೋಜನಿಗೆ ಎಷ್ಟು ನಂಬರ್ ಆಫ್ ಕ್ರೋಮೋಸೋಮ್ ಸಿಗುತ್ತೆ ಅದ್ರ ಮೇಲೆ ಸೆಕ್ಸ್ ಡಿಟರ್ಮೈನ್ ಆಗೋದು. ಸಪೋಸ್ 32 ಸಿಕ್ತು ಅಂತ ತಿಳ್ಕೊಳ್ಳಿ, ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು, ಫೀಮೇಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಇದರ ಹಾಫ್ 16 ಸಿಕ್ತು ಅಂತ ತಿಳ್ಕೊಳ್ಳಿ, ಇದಕ್ಕೆ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಮೇಲ್ ಹನಿಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಂಗಂದ್ರೆ ಏನಂತ, ಇದು ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿಬಿ ಬಗ್ಗೆ ನೀವು ಬರಿಬೇಕು ಅಂತ ಅರ್ಥ. ಸೊ ನಾನು ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿಬಿ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನೀವು ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್, ಐಡೆಂಟಿಫೈ ದ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಹ್ಯಾವ್ ಫಾಲೋಯಿಂಗ್ ಕ್ಯಾರಿಯೋಟೈಪ್ಸ್. ಇದನ್ನು ಅಷ್ಟೇ ನಾನು ಇದ್ರ ಮೇಲೆ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ, ಈ ರೀತಿ ಕಂಡೀಷನ್ ಇದ್ದಾಗ ಇನ್ನೊಂದನ್ನು ಕೂಡ ಕೇಳ್ತಾರೆ, ಎರಡೆರಡು ತರ ಇದನ್ನ ಬರೀಬಹುದು. ಓಕೆ, ಸೊ ಒಂದು ಲೀಸ್ಟ್ ನಾನು ಪ್ರೊವೈಡ್ ಮಾಡಿ ಹಾಕಿದ್ದೀನಿ ಟೆಲಿಗ್ರಾಮ್ ಅಲ್ಲಿ, ಮತ್ತೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿನೂ ಕೂಡ. ಬಯೋ 360 ಸೀರೀಸ್ ಡೇ 1 ಡೇ 2 ಅಂತ ಇತ್ತು, ಅದರಲ್ಲಿ ಬಹುಶಃ ಡೇ 8 ಗೆ ಅನ್ಸುತ್ತೆ ಇದನ್ನ ಹಾಕಿದೆ. ಸೊ ಅದನ್ನ ನೀವು ನೋಡಿ, ಯಾಕಂದ್ರೆ ಈ ರೀತಿ ಕೊಟ್ಟಾಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಸ್ ಆಗ್ಲಿಲ್ದಂಗೆ ಕರೆಕ್ಟ್ ಆಗಿ ಬರೀಬೇಕು. XXY ಕಂಡೀಷನ್ ಇದೆ. ಓಕೆ, ಒಂದು ಎಕ್ಸ್ಟ್ರಾ ಇದೆ, ಹಾಗಾಗಿ ಏನಂತ ಕರಿತೀವಿ, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂತ ಕರಿತೀವಿ. 45 + XY ಇದೆ. ಓಕೆ, XO ಇಲ್ಲ ಇಲ್ಲಿ, XO ಇದ್ರೆ ಟರ್ನರ್ ಆಗ್ತಿತ್ತು, ಒಂದು ಜಾಸ್ತಿ ಇಲ್ಲಿದೆ, 44 ಇರುತ್ತೆ ಅಲ್ವಾ ಯೂಶಲಿ, ಬಟ್ ಇಲ್ಲಿ 45 ಇದೆ, ಅಂದ್ರೆ 21st ಕ್ರೋಮೋಸೋಮ್ ಏನಾಗಿದೆ ಎಕ್ಸ್ಟ್ರಾ ಇರುತ್ತೆ. ಸೊ ಇದು ಟ್ರೈಸೋಮಿ, ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ, ಡೌನ್ ಸಿಂಡ್ರೋಮ್. ಓಕೆ, ನೆಕ್ಸ್ಟ್, ಸ್ಕೆಲಿಟಲ್ ಸ್ಟ್ರಕ್ಚರ್ ಆಫ್ ದ ಡ್ರಗ್ ಮಾಲಿಕ್ಯೂಲ್ ಇಸ್ ಗಿವನ್ ಬಿಲೋ. ಇರೋದು ಎರಡೇ ಸ್ಕೆಲಿಟಲ್ ಸ್ಟ್ರಕ್ಚರ್, ಇದೊಂದು. ಓಕೆ, ಇನ್ನೊಂದಿದೆ, ಇದ್ರ ಮೇಲೆ ಕ್ವಶನ್ ಕೇಳಿದಾರೆ ಈಗ. ಐಡೆಂಟಿಫೈ ಅಂಡ್ ಆನ್ಸರ್ ದ ಫಾಲೋಯಿಂಗ್. ಸೊ ಇದನ್ನ ನಾವ್ ಏನಂತ ಕರಿತೀವಿ, ದಿಸ್ ಇಸ್ ನೋನ್ ಆಸ್ ವಾಟ್, ಕೆನಬಿನಾಯ್ಡ್. ಈ ಕೆಮಿಕಲ್ ಏನಂತ ಕರಿತೀವಿ, ಕೆನಬಿನಾಯ್ಡ್. ನೆಕ್ಸ್ಟ್, ಸೈಂಟಿಫಿಕ್ ನೇಮ್ ಆಫ್ ದ ಪ್ಲಾಂಟ್ ಫ್ರಮ್ ವಿಚ್ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್. ಆ ಪ್ಲಾಂಟಿನ ಹೆಸರೇನು, ಕೆನಾಬಿಸ್ ಸಟೈವಾ. ನೋಡಿ, ಸೈಂಟಿಫಿಕ್ ನೇಮು ನೀವು ಬರ್ದ್ಬಿಟ್ಟು ಅಂಡರ್ಲೈನ್ ಮಾಡ್ತೀರಾ. ನೆಕ್ಸ್ಟ್, ಲೀಸ್ಟ್ ದ ವೇರಿಯಸ್ ಡ್ರಗ್ ಕಾಂಬಿನೇಷನ್ ಪ್ರೊಡ್ಯೂಸ್ಡ್ ಯೂಸಿಂಗ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿಸ್ ಪ್ಲಾಂಟ್. ಈ ಪ್ಲಾಂಟಿನ ಇನ್ಫ್ಲೋರೆಸೆನ್ಸ್ ಆಗಿರ್ಬೋದು, ರೂಟ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಪಾರ್ಟ್ ಸೀಡ್ಸ್ ಆಗಿರ್ಬೋದು, ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಕೆಮಿಕಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಯಾವ್ಯಾವ ಕೆಮಿಕಲ್ ಅಂದ್ರೆ ಮರ್ಜುವಾನ, ಹಶಿಶ್ ಮತ್ತೆ ಚರಸ್ ಗಾಂಜಾ. ಸೊ ಇದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್, ಮೇನ್ಲಿ ವಿಚ್ ಸಿಸ್ಟಮ್ ಆಫ್ ದ ಬಾಡಿ ಇಸ್ ಅಫೆಕ್ಟೆಡ್ ಬೈ ದಿಸ್ ಡ್ರಗ್. ಯೂಶಲಿ ಇದು ಬ್ರೈನಿಗೆ ಹೋಗ್ಬಿಟ್ಟು ಯಾವ್ದಕ್ಕೆ ಅಫೆಕ್ಟ್ ಮಾಡುತ್ತೆ ಅಂದ್ರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ಗೆ ಅಫೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್, ಲಾಸ್ಟ್ ಮೇನ್ ಹಾಟ್ಸ್ ಕ್ವೆಶನ್ ನೋಡಿ. When a cross between two pure breed is done for one contrasting character, the F1 hybrid phenotype does not resemble either of two parents and was in between the two. Name this genetic concept and explain it with an example. ಏನಂತ ಕೇಳ್ತಾ ಇದಾರೆ, ಈಸಿ ಇದೆ. ನೀವು ಈ ತರ ದೊಡ್ಡ ದೊಡ್ಡ ಸೆಂಟೆನ್ಸ್ ನೋಡಿದ ತಕ್ಷಣ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಈಸಿನೇ ಇದೆ. ನಿಮಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿ ಅಂತ ಹೇಳಿ ಈ ರೀತಿ ಸೆಂಟೆನ್ಸ್ ಮಾಡಿ ಕೊಡ್ತಾರೆ ಅವರು. ಓಕೆ, ಸೊ ಏನ್ ಹೇಳ್ತಾ ಇದಾರೆ, F1 ಹೈಬ್ರಿಡ್ ಅಲ್ಲಿ ಬರುವಂತ ಫಿನೋಟೈಪ್ ಇದೆ ಅಲ್ಲ, ಅದು ಪೇರೆಂಟ್ಸ್ ಇಬ್ರು ತರನು ಕಾಣ್ತಿಲ್ಲ, ಬಟ್ ಇನ್ ಬಿಟ್ವೀನ್ ಪೇರೆಂಟ್ಸ್ ತರ ಕಾಣ್ತಿದೆ. ಅಂದ್ರೆ ರೆಡ್ ಫ್ಲವರ್ ಮತ್ತೆ ವೈಟ್ ಫ್ಲವರ್ ತಗೊಂಡ್ರೆ ಇಲ್ಲಿ ರೆಡ್ ನು ಬಂದಿಲ್ಲ, ವೈಟ್ ನು ಬಂದಿಲ್ಲ, ಬದಲಾಗಿ ಯಾವ ಫ್ಲವರ್ ಬರುತ್ತೆ, ಪಿಂಕ್ ಫ್ಲವರ್ ಬರುತ್ತೆ. ಅಂದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು, ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಎಕ್ಸಾಂಪಲ್ ಅಂದ್ರೆ ಯಾವುದು, ಅದೇ ಮಿರಾಬಿಲಿಸ್ ಜಲಪ ಫ್ಲವರ್ ತಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀರಾ. ನೆಕ್ಸ್ಟ್, a mega ambitious 13-year project of sequencing human genome was launched in 1990 by US Department of Energy and National Institute of Health. Many other countries contributed and project was completed in 2003. Okay, list the salient observation drawn about human genome in this project. ಏನಿಲ್ಲ, ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಬಗ್ಗೆ ಬರೀರಿ ಅಂತಿದ್ದಾರೆ ಅಷ್ಟೇ. ಸೊ ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ನ ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಯೂಶಲಿ ನೀವು ಇದನ್ನ ಮೇಜರ್ 5 ಮಾರ್ಕ್ಸ್ ಕ್ವಶನ್ ಅಂತ ಹೇಳಿ ಓದ್ಕೊಂಡಿರ್ತೀರಾ. ಸೊ ಹಂಗ್ ನೋಡಿದ್ರೆ ಹಾಟ್ಸ್ ಕ್ವಶನ್ ಬಹಳ ಸಿಂಪಲ್ ಆಗಿ ಕೇಳಿದ್ದಾರೆ, ಸುಮ್ನೆ ಅವರೇ ಸೆಂಟೆನ್ಸ್ ಜಾಸ್ತಿ ಫಾರ್ಮೇಶನ್ ಮಾಡಿ ಕ್ವಶನ್ ಕೇಳಿದ್ದಾರೆ, ಬಟ್ ಆನ್ಸರ್ ಸಿಂಪಲ್ ಇದೆ, ಡೈರೆಕ್ಟ್ ಆನ್ಸರ್ ಇದೆ, ಬರೀಬಹುದು. ನೆಕ್ಸ್ಟ್, ಲಾಸ್ಟ್ ಕ್ವಶನ್ ನೋಡಿ. ಸ್ಟಡಿ ದ ಡಯಾಗ್ರಾಮ್ ಅಂಡ್ ಆನ್ಸರ್ ದ ಫಾಲೋಯಿಂಗ್. ಸೊ ಈ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಇದಕ್ಕೆ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ನೇಮ್ ಐ ವಿಚ್ ಆಕ್ಟ್ಸ್ ಆಸ್ ಮಾಲಿಕ್ಯುಲರ್ ಸೀಸರ್. ಮಾಲಿಕ್ಯುಲರ್ ಸೀಸರ್ ಆಗಿ ಆಕ್ಟ್ ಮಾಡುವಂತದ್ದು. ಓಕೆ, ಐ ಅಂದ್ರೆ ಇಲ್ಲಿ ಫಸ್ಟ್ ಇರುವಂತದ್ದು ರೋಮನ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇದೇನು ಅಂತಂದ್ರೆ, ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಇಕೋ R1. ದಿಸ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ನ ಹೆಸರೇನು, ಇಕೋ R1. ನೆಕ್ಸ್ಟ್,
ರೈಟ್ ದ ಕನ್ವೆನ್ಷನ್ ಫಾರ್ ನೇಮಿಂಗ್ ದೀಸ್ ರೆಸ್ಟ್ರಿಕ್ಷನ್ ಎನ್ಸೈಮ್. ಸೊ ಇದನ್ನ ಯಾವ ರೀತಿ ಹೆಸರು ಇಡಬೇಕು ಅಂತ ಕೇಳಿದ್ರೆ 2 ಮಾರ್ಕ್ಸ್ಗೆ. ಸೊ ಈಸಿ ಏನಿಲ್ಲ, ಇದಕ್ಕೆ ನೀವು ಕಂಪ್ಲೀಟ್ ಆಗಿ ಬರೀರಿ. ನಾನು ಜಸ್ಟ್ ಇಲ್ಲಿ ಹಿಂಟ್ ಕೊಡ್ತಿದ್ದೀನಿ, ಈ ರೀತಿ ಬರೆದುಬಿಟ್ಟು. ಈ ಇಕೋ ಆರ್ 1 ನಲ್ಲಿ ಇ ಅಂತ ಅಂದ್ರೆ ಜೀನಸಿನ ಫಸ್ಟ್ ಲೆಟರ್, CO ಅಂತಂದ್ರೆ ಸ್ಪೀಶೀಸಿನ ಫಸ್ಟ್ 2 ಲೆಟರ್ಸ್, ಆರ್ ಅಂತ ಅಂದ್ರೆ ದಟ್ ಈಸ್ ಸ್ಟ್ರೇನ್, ಆರ್ ಅಂದ್ರೆ ಏನು ಸ್ಟ್ರೇನ್, ಮತ್ತೆ ಇಲ್ಲಿ 1 ಅಂತ ಅಂದ್ರೆ ರೋಮನ್ 1 ದಟ್ ಈಸ್ ಆರ್ಡರ್ ಫ್ರಮ್ ವಿಚ್ ದ ಸ್ಟ್ರೇನ್ ಆಫ್ ದ ಬ್ಯಾಕ್ಟೀರಿಯಂ ಇಸ್ ಪ್ರಿಪೇರ್ಡ್. ಓಕೆ, ಸೊ ಇದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್, ಐಡೆಂಟಿಫೈ 2 ವಿಚ್ ಜಾಯಿನ್ಸ್ DNA ಫ್ರಾಗ್ಮೆಂಟ್ಸ್. ಇಲ್ಲಿ ನೋಡಿ, ಇದು ಎರಡನೇದು, ಇದು ಸ್ಟಿಕ್ಕಿ ಎಂಡ್ ಅಂತ 2 ಇರೋದು. ಸೊ ಇದು ಸ್ಟಿಕ್ಕಿ ಎಂಡ್ಸ್ ಇರುತ್ತಲ್ಲ, ಇದು ಜಾಯಿನ್ ಆಗೋದು ಯಾವ್ದ್ರಿಂದ ಅಂತಂದ್ರೆ DNA ಲೈಗೇಸ್ ಅಂತ ಬರೀತೀರಾ. ಓಕೆ, ಎಲ್ಲಿದು DNA ligase. Okay. Next, identify the palindromic sequence seen in this diagram. GAA-TTC, GAA-TTC. Left in the right, right in the left, ಒಂದೇ ತರ ಇರುತ್ತೆ. GAA-TTC, 5' to 3'. Next, ಇಲ್ಲಿಂದ 5' to 3' ಏನಾಗುತ್ತೆ GAA-TTC. ಓಕೆ, ಸೊ ಇಂಥ ಸೀಕ್ವೆನ್ಸ್ಗೆ ನಾವೇನಂತ ಕರಿತೀವಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಸೊ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಈಗ ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ಗೆ ಕೆಲವು ಕ್ವಶನ್ಸ್ ಕೊಟ್ಟಿದ್ರೆ ಇದನ್ನು ಕೂಡ ಡಿಸ್ಕಸ್ ಮಾಡೋಣ ಬೇಗ. ದ ಫಿನೋಟಿಪಿಕ್ ರೇಷಿಯೋ obtained during the study of inheritance of one character in F2 generation. ಸೊ ಇದಕ್ಕೆ ನೀವು ಆನ್ಸರ್ ಹೇಳ್ತೀರಾ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಓಕೆ, ಸೊ ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡಿಸಿದ್ದು ಯೂಸ್ಫುಲ್ ಅನ್ಸಿದೆ ಅಂತ ಅಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ಮೋರ್ ಸಚ್ ವಿಡಿಯೋಸ್. ಬೆಲ್ ಐಕನ್ ಪ್ರೆಸ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಮಿಸ್ ಮಾಡ್ಲಿಲ್ದಂಗೆ ಎಲ್ಲಾ ಡಿಸ್ಟ್ರಿಕ್ಟ್ ನ ಪ್ರಿಪರೇಟರಿ ಪೇಪರ್ಸ್ ನ ಸಾಲ್ವ್ ಮಾಡ್ಬೋದು. ನನ್ನ ಜೊತೆಗೇನೆ ಸಾಲ್ವ್ ಮಾಡಿ ನೀವು ಆರಾಮಾಗಿ. ಆಮೇಲೆ ಕ್ವೆಶನ್ ಪೇಪರ್ಸ್ ಏನ್ ಬರುತ್ತಲ್ಲ, ಇದೆಲ್ಲ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಡೌನ್ಲೋಡ್ ಮಾಡ್ಕೊಂಡು ಮತ್ತೊಂದ್ಸರಿ ನೀವು ಬೇಕಿದ್ರೆ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್, ವಾಟ್ ಇಸ್ ಪೆಡಿಗ್ರಿ ಅನಾಲಿಸಿಸ್ ಅಂದ್ರೆ ಏನು, ಡೆಫಿನೇಷನ್ ಬರೀತೀರಾ, ಸಿಗ್ನಿಫಿಕೆನ್ಸ್ ಕೂಡ ಬರೀತೀರಾ, ಯಾವ ರೀತಿ ಡಿಸೀಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಅಂತ. Explain prevention and control measures of alcohol and drug abuse. This is also direct question from human health and disease. ನೀವು ಬರಿಬಹುದು. Next, briefly explain the steps involved in recombinant DNA technology. ಇದನ್ನು ಕೂಡ ಬರಿಬಹುದು. ಸೊ ಇದು ಓನ್ಲಿ ಯಾರು ಕಣ್ಣಿನ ಪ್ರಾಬ್ಲಮ್ ಇದೆ ಅವ್ರಿಗೆ ಮಾತ್ರ ಈ ಕ್ವೆಶನ್ಸ್ ಅಟೆಂಡ್ ಮಾಡಬೇಕು. ನೀವು ಇದು ಈಸಿ ಅನಿಸ್ತು ಅಂತ ಹೇಳಿ ನೀವು ಬರೆಯಕ್ಕೆ ಹೋಗ್ಬಿಡಿ, ಮಾರ್ಕ್ಸ್ ಸಿಗೋದಿಲ್ಲ. ಓಕೆ, ಸೊ ಐ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.